ದೇವರೇ ಇದೆ ಪ್ರಖ್ಯಾತರಾಗಿದ್ದಂಥ ಗುರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳನ್ನು ಮನದಲ್ಲಿ ನೆನೆಯುತ್ತಾ ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಬಸವಲಿಂಗ ಸ್ವಾಮೀಜಿಯವರು, ಗೋಪಾಲ್ ಮಹಾರಾಜ್ ಅವರು, ಡಾಕ್ಟರ್ ಪ್ರಕಾಶ್ ಚವ್ಹಾಣ್ ಅವರು, ಪಾಟೀಲ್ ಸರು, ಎಸ್ ಪಿ ಪಾಟೀಲ್ ಸರು, ಗುಜ್ಜರ್ ಮೇಡಮ್ ಅವರು, ಅಪ್ಪುಗೌಡರು, ಶ್ರೀಮುಷಿ ಬಾಪುಗೌಡರು ಮತ್ತು ಇದೆಲ್ಲ ಏನು ವಿವಿಧವಾದ ಸ್ವದೇಶಿ ವಸ್ತುಗಳ ಸ್ಟಾಲ್ಗಳನ್ನು ಹಾಕಿದ ಎಲ್ಲರಿಗೂ ಕೂಡ ನನಗೆ ಕರೆಸಿದ್ದಕ್ಕೆ ಪ್ರಪ್ರಥಮವಾಗಿ ತಮಗೆಲ್ಲ ನಮಸ್ಕಾರಗಳನ್ನು ತಿಳಿಸ್ತೀನಿ. ಭಾರತ ದೇಶ ಸದ್ಯಕ್ಕೆ ಬಹು ಮುಖ್ಯವಾದಂತಹ ಅವಶ್ಯಕ ಇರುವಂತಹ ಸ್ವದೇಶಿ ಮೇಳಗಳು ಆಗುವಂತಹ ಅವಶ್ಯಕತೆ ತುಂಬ ಐತಿ ಅಂತ ಅನಿಸ್ತದೆ. ನಾವೆಲ್ಲರೂ ಕೂಡ ವಿದೇಶಿ ವಸ್ತುಗಳ ವ್ಯಾಮೋಹಕ್ಕೆ ಒಳಗಾಗಿಬಿಟ್ಟಿವಿ. ಪ್ರತಿಯೊಂದು ವಸ್ತುಗಳನ್ನು ಕೂಡ ನಾವು ವಿದೇಶದಿಂದ ಆಮದು ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟೈತಿ ಮತ್ತು ನಾವು ಇಂಥ ಸ್ವದೇಶಿ ವಸ್ತುಗಳ ಕಡೆ ಆಕರ್ಷಣೆಯೂ ಕಡಿಮೆ ಆಗೈತಿ. ಇಂಥ ಸಮಯದೊಳಗೆ ಈ ಒಂದು ಮೇಳವನ್ನು ಆಯೋಜನೆ ಮಾಡಿದಂಥ ಎಲ್ಲ ಆಯೋಜಕರಿಗೂ ಧನ್ಯವಾದಗಳು. ಅದೇ ರೀತಿ ಜನರು ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ತಮಗೆಲ್ಲರಿಗೂ ಗೊತ್ತೈತಿ, ಏನೊಂದು ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ನಡೆದ ಆ ಯುದ್ಧದ ಪರಿಣಾಮ ಎಷ್ಟೈತಿ ಅಂತಂದ್ರೆ ಪ್ರತಿಯೊಬ್ಬರು ಅನುಭವಿಸ್ತಾ ಇರ್ತೀವಿ. ಅನೇಕ ಬಾರಿ ನಾವು ಪೆಟ್ರೋಲ್ ಪಂಪ್ಗಳಲ್ಲಿ ಹೋದಾಗ ಕೊರತೆ ಉಂಟಾಗೋದು ಕಂಡು ಬರಲಾಗ್ತದೆ. ಗ್ಯಾಸ್ ಕನೆಕ್ಷನ್ LPG ರಿಫಿಲ್ಸ್ ಸರಿಯಾಗಿ ಸಿಗ್ತಾ ಇಲ್ಲ. ಇದರ ಸಮಸ್ಯೆ ಏನಂತಂದ್ರೆ ನಾವು ನಮ್ಮಲ್ಲಿ ಉತ್ಪಾದನೆಯನ್ನು ಕಡಿಮೆ ಮಾಡಿರೋ ಕಾರಣಕ್ಕಾಗ್ಯದ. ಮುಂದಿನ ದಿನಮಾನಗಳಲ್ಲಿ ನಮ್ಮಲ್ಲೇ ಉತ್ಪಾದನೆ ಆಗುವಂತಹ ಕೆಲಸಗಳು ನಮ್ಮೆಲ್ಲರಿಂದೂ ಆಗಬೇಕು ಮತ್ತು ನಮ್ಮ ನಾಳುವ ಎಲ್ಲ ಸರ್ಕಾರಗಳಿಂದಲೂ ಆಗಬೇಕು. ಅಂದಾಗ ಮಾತ್ರ ಈ ಭಾರತ ದೇಶ ಮುಂದುವರಲಿಕ್ಕೆ ಸಾಧ್ಯ ಐತಿ ಮತ್ತು ಆರ್ಥಿಕವಾಗಿ ನಾವು ಸಬಲರಾಗಲಿಕ್ಕೆ ಸಾಧ್ಯ ಐತಿ ಅಂತೇಳಿ ಇಲ್ಲಿ ನನ್ನನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಪ್ರಾತಸ್ಮರಣೀಯರಾದ ಪೂಜ್ಯ ಗುರುದೇವರಾದ ಸಿದ್ದೇಶ್ವರಪ್ಪಾಜಿಯವರನ್ನು ಸ್ಮರಣೆ ಮಾಡಿಕೊಂಡು ಕನ್ನಡದಲ್ಲಿ ಜ್ಞಾನವನ್ನು ಕೊಟ್ಟಂತ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ವಿಜಯಪುರ ನಗರದಲ್ಲಿ ಸ್ವದೇಶಿ ಸಂಭ್ರಮ ಖಾದಿಯ ವಸ್ತುಗಳ ಪ್ರದರ್ಶನ ಇಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಈ ಉದ್ಘಾಟನೆಯ ಮೇಳವನ್ನು ಆಯೋಜನೆ ಮಾಡಿ ನಮ್ಮ ವಿಜಯಪುರ ಜನರಿಗೆ ಅದರ ಪ್ರಯೋಜನ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಯಶೋಧಾ ವಿ ಗುಜ್ಜರ್ ಅವರು, ಸ್ವದೇಶಿ ಗ್ರಾಮೀಣ ಉತ್ಪನ್ನಗಳ ಅಧ್ಯಕ್ಷರು, ಅವರಿಗೆ ಶರಣಾರ್ಥಿಗಳನ್ನು ನೀಡಿ, ಅದರ ಜೊತೆಗೆ ಪೂಜ್ಯ ಗೋಪಾಲ ಶರಣರು ಮಹಾರಾಜರು ಬಂದಿದ್ದಾರೆ, ಅವರಿಗೆ ಶರಣಾರ್ಥಿಗಳನ್ನು ನೀಡಿ, ಇವತ್ತು ಅನೇಕ ಗಣ್ಯರು ಬರಬೇಕಾಗಿತ್ತು, ಅದರಲ್ಲಿ ಬಹಳ ಮಂದಿ ಬಂದಿಲ್ಲ. ಇವತ್ತು ಅತಿಥಿಗಳಾಗಿರುವಂತಹ ಶ್ರೀ SP ಪಾಟೀಲ್ ಅವರು, ಅಧ್ಯಕ್ಷರು, ವಿಜಯಪುರ ಜಿಲ್ಲಾ ಕೈಗಾರಿಕಾ ಸಮಿತಿ ಅಧ್ಯಕ್ಷರು, ಅವರಿಗೆ ಶರಣಾರ್ಥಿಗಳನ್ನು ನೀಡಿ, ಶ್ರೀ ಬಾಪುಗೌಡ B ಪಾಟೀಲ್ ಅವರು ಅಧ್ಯಕ್ಷರು, ಇವರಿಗೂ ಕೂಡ ಶರಣಾರ್ಥಿಗಳನ್ನು ನೀಡುತ್ತಾ, ಶ್ರೀ ಪ್ರಕಾಶ್ ಬಾಳು ಚವ್ಹಾಣ್ ಅವರು ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಬಂಜಾರ ಪರಿಷತ್ತು ಸಂಸ್ಥಾಪಕರು, ಹಾಗೂ ಇಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ಈ ಖಾದಿ ಗ್ರಾಮ ಉದ್ಯೋಗದ ಅಂಗಡಿಯ ಮಾಲೀಕರೇ ಮತ್ತು ಗ್ರಾಹಕರೇ, ತಮ್ಮೆಲ್ಲರಿಗೂ ನಮಸ್ಕಾರಗಳು ಹೇಳ್ತಾ, ಇವತ್ತು ಇಲ್ಲಿ ನಾನು ಬಂದಾಗ ನನಗೆ ನೆನಪಾಗುವಂತಹದ್ದೇನು ಅಂದ್ರೆ ಸಿದ್ದೇಶ್ವರಪ್ಪಾಜಿಯವರು.
ಯಾಕೆಂದ್ರೆ ಖಾದಿಯನ್ನ ಬಹಳ ಪ್ರೀತಿಸುವವರು. ಖಾದಿ ಬಟ್ಟೆಯನ್ನ ಬರೀ ಪ್ರೀತಿಸ್ಲಿಲ್ಲ, ಹಾಯ್ಕೊಂಡ್ರು, ಅದನ್ನ ಜನರಿಗೆ ತಿಳುವಳಿಕೆ ಕೊಡ್ತಿದ್ರು. ಈಗ ನನಗೊಂದು ಶಾಲವನ್ನು ಕೊಟ್ಟರು ಎಲ್ಲರಿಗೆ. ನಮ್ಮ ಜ್ಞಾನ ಯೋಗಾಶ್ರಮದಲ್ಲಿ ಯಾವುದೇ ಒಬ್ಬ ಮಂತ್ರಿ ಬಂದರೂ ಕೂಡ ಈ ಶಾಲವನ್ನೇ ನೀವು ಮಾಡ್ಬೇಕಂತ ಅದನ್ನ ಆಚರಣೆ ತಂದವರು ಯಾರಂದ್ರೆ ಸಿದ್ದೇಶ್ವರಪ್ಪಾಜಿಯವರು. ಇವತ್ತು ನಮ್ಮ ಜ್ಞಾನ ಯೋಗಾಶ್ರಮದಲ್ಲಿ ಒಬ್ಬ ಮುಖ್ಯಮಂತ್ರಿನೂ ಬರಲಿ ಅಥವಾ ಯಾವುದೇ ಒಬ್ಬ ಶ್ರೀಮಂತನೇ ಬರಲಿ, ಬಡವನೇ ಬರಲಿ, ಆ ಶಾಲವನ್ನು ಹೊದಿಸೇ ಅವರಿಗೆ ನಾವು ಸನ್ಮಾನ ಮಾಡುವಂತಹದ್ದು. ಅದು ಯಾರು ಕಲಿಸ್ಕೊಟ್ರು ಅಂದ್ರೆ ಸಿದ್ದೇಶ್ವರ ಅಪ್ಪಾಜಿಯವರು ಕಲಿಸ್ಕೊಟ್ರು. ಯಾಕೆ ಅಂದ್ರೆ ಅದರ ಹಿಂದೆ ಬಹಳ ಅರ್ಥ ಇದೆ. ಈ ನಮ್ಮ ಖಾದಿ ಬಟ್ಟೆಯನ್ನು ಧರಿಸೋದ್ರಿಂದ ರೈತರು ಹತ್ತಿಯನ್ನ ಬೆಳಿಬೇಕು, ರೈತರಿಗೆ ಒಂದು ಉದ್ಯೋಗ ಆಗ್ತಾ ಇದೆ, ಅವರಿಗೆ ಸರಿಯಾದ ರೇಟ್ ಬರಬೇಕು. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಬಹಳ ಗಂಭೀರ. ಅವ ಕಷ್ಟಪಟ್ಟು ದುಡಿಬೇಕು, ಪರಿಸರ ಸರಿಯಾಗಿ ಅವಾಗ ಸಾಥ್ ಕೊಡ್ತಾ ಇಲ್ಲ. ಅವ ಏನೋ ಕಷ್ಟಪಟ್ಟು ಬೆಳೆದಂತ ತರಕಾರಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಅವಕ್ಕೆ ಸರಿಯಾಗಿ ಇವತ್ತು ಬೆಲೆ ಇವತ್ತು ಸಿಗ್ತಾ ಇಲ್ಲ. ಅವ ಒಂದಿಷ್ಟು ತರಕಾರಿ ತೊಂಬರ್ತಾನ, ರೈತ ತರಕಾರಿ ತೊಂಬರ್ತಾನ, ಮಾರಾಟಕ್ಕೆ ಇಡ್ತಾನ. ಜನರು ಅದನ್ನ ಕೇಳಿದ್ರೆ ಚೆನ್ನಾಗಿ ಬೆಲೆ ಕೊಟ್ಟರು ನಕ್ಕೋತ ಹೋಗ್ತಾನ. ಅತ್ತ ಇವ್ರಿಗೆ ತಮಗೆ ಹಂಗ್ ಬೇಕು ಹಂಗ್ ಕೇಳಿದ್ರಂದ್ರ ದರ ಅವ್ನಿಗೆ ಸಿಗ್ಲಿಲ್ಲ ಅಂದ್ರ ಆ ತರಕಾರಿಯನ್ನು ಹೊಳ್ಳಿ ಒಯ್ಲಿಕ್ಕೆ ಅವ್ಗೆ ಬರೋದಿಲ್ಲ. ಹೊಳ್ಳಿ ಒಯ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಹೊಳ್ಳಿ ಹೋದಂದ್ರ ಅದು ಬಾಡ್ತದ. ಅವ ಏನ್ ಮಾಡ್ತಾನಂದ್ರ ಬಂದತ್ತ ಎಷ್ಟು ಬರ್ತದ ಅಷ್ಟು ಕೊಟ್ಟು ಹೋಗ್ತಾನ ಒಂದು, ಇಲ್ಲ ಅಂದ್ರೆ ಅಲ್ಲೇ ಬೀದಿ ಮ್ಯಾಗ ಚೆಲ್ಲಿ ಹೋಗ್ತಾನ. ಇಂಥ ಪರಿಸ್ಥಿತಿ ಇವತ್ತು ರೈತಂದಾಗಿದೆ. ಆದ್ರಿಂದ ರೈತನಿಗೆ ಚೆನ್ನಾಗಿ ಬೆಲೆ ಬರಬೇಕಾಗಿತ್ತಪ್ಪ ಅಂದ್ರೆ ನಾವು ಇಂಥ ಗ್ರಾಮೀಣ ಭಾಗದ ಜನರಿಗೆ, ರೈತರಿಗೆ ಇಂಥ ಒಂದು ಕಾರ್ಯಕ್ರಮಗಳೇನು ಮೇಳ ಮಾಡ್ಯಾರಲ್ಲ, ಇದು ಬಹಳ ಅವರಿಗೆ ಉಪಯೋಗ ಆಗ್ತದ. ಅದು ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗಿದೆ. ಆ ರೈತನನ್ನು ಎತ್ತಬೇಕಾಗಿದೆ. ಅವ ಬೆಳೆದ ಪದಾರ್ಥಕ್ಕೆ ವಸ್ತುಗಳಿಗೆ ಬೆಲೆ ಕೊಡಬೇಕಾಗಿದೆ. ನಾವು ನೋಡ್ರಿ ಎಲ್ಲೋ ಅವರು ರೈತನ ಕಡೆಯಿಂದ ತಗೊಂಡಿಟ್ಟು ಬೇರೆ ಕಡೆ ಮಧ್ಯವಸ್ಥಿಕೆ ಮಾರಾಟ ಮಾಡ್ತಾರಲ್ಲ, ಮಧ್ಯಸ್ಥಿಕೆಯಾಗಿ ಅವ್ರು ಬೇಡಿದಷ್ಟು ಹಣ ಕೊಡ್ತೇವಿ. ಆದ್ರೆ ಒಬ್ಬ ರೈತ 4 ದುಡ್ಡು ಕೊಡು ಅಂದ್ರ ಎಷ್ಟು ತುಟ್ಟಿ ಅಂತಂತೀವಿ ಅವ್ರಿಗೆ. ಅವ ರೈತ ನಿಮಗ ಮ್ಯಾಗ 1 kg ಸರಿಯಾಗಿ ತೂಕ ಮಾಡಿ ಹಾಕ್ತಾನ, ಮತ್ತ ಮ್ಯಾಗ 1-2 ಕಾಯಿ ನಿಮಗ್ ಕೊಡ್ತಾನೆ. ಇವತ್ತು ಬದನೆಕಾಯಿ ಆಗಿರ್ಬೋದು, ಸೌಂತಿಕಾಯಿ ಆಗಿರ್ಬೋದು, ಟೊಮಾಟಿ ಆಗಿರ್ಬೋದು. ಆದ್ರ ಮಧ್ಯಸ್ಥಿಕೆ ಇದ್ದವ್ರಲ್ಲ, ಅವ ಮೊದಲೇ ಕಾಟ ಹೊಡಿತಾನ, ಹೊಡೆದ ಮ್ಯಾಗ ನಿಮ್ಗೊಂದು ಕೊಟ್ಟಂಗ ಮಾಡ್ತಾನ. ಆದ್ರಿಂದ ರೈತನಿಗೆ ನಾವು ಇವತ್ತು ಬೆಲೆ ಕೊಡಬೇಕಾದದ್ದು ಯಾವುದಂದ್ರ ಈ ವಿದೇಶಿಯ ಇಂಥ ಮೇಳುಗಳನ್ನ, ಸ್ವದೇಶಿಯ ಮೇಳುಗಳನ್ನ. ನಾವು ವಿದೇಶಕ್ಕೆ ಬಹಳ ಮಾರು ಹೋಗ್ತೀವಿ. ಯಾರು ಹೇಳಿದರು ವಿದೇಶದ ವಸ್ತುಗಳಿಗೆ, ಆ ಬಟ್ಟೆಗೆ ನಾವು ಬಹಳ ಮಾರು ಹೋಗಿವಿ. ಆದ್ರೆ ನಮ್ಮತನವನ್ನ ನಾವು ಬಿಟ್ಟು ಕೊಡಬಾರ್ದು. ಭಾರತೀಯರು ನಾವೆಲ್ಲ ಭಾರತೀಯರು. ನಮ್ಮ ಬಟ್ಟೆಯನ್ನ, ನಮ್ಮ ರೈತರನ್ನ, ನಾವು ನಮ್ಮ ಜನ ಉದ್ಯೋಗಿಗಳನ್ನ, ವ್ಯಾಪಾರಸ್ಥರನ್ನ ನಾವು ಮುಂದೆ ತರಬೇಕು. ಅದು ಎಲ್ಲದಕ್ಕೂ ಹಿತ. ಈ ನೋಡ್ರಿ, ಈ ಯಾವ್ದು ಬಟ್ಟೆ ಇದು ಕೆಟ್ಟು ಕುದಿ ಆಗ್ತದಲ್ರಿ, ಟೆರಿಕಾಟ್ ಅಂತ ಬಳಸ್ತೇವಲ್ಲ, ಗಾಳಿ ಆಡುವುದಿಲ್ಲ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಆದ್ರೆ ಖಾದಿ ಬಟ್ಟೆಯನ್ನು ಧರಿಸ್ರಿ, ಆರೋಗ್ಯ ಚೆನ್ನಾಗಿ ಆಗ್ತದೆ. ಇಷ್ಟೇ ಅಲ್ಲ, ಚರ್ಮ ರೋಗ ಸಹಿತ ಹೋಗಿದೆ ಈ ಖಾದಿ ಬಟ್ಟೆಯನ್ನು ಬಳಸೋರಿಗೆ. ಮೊನ್ನೆ ಹೇಳಿದರು ಅಷ್ಟು ಈ ಬಟ್ಟೆಯಲ್ಲಿ ಒಂದು ಔಷಧಿ ಗುಣ ಅದ. ಅದಕ್ಕೆ ನಾವು ಸ್ವದೇಶಿ ವಸ್ತು, ನಮ್ಮ ಬಟ್ಟೆ ಏನಲ್ಲ ಖಾದಿ ಬಟ್ಟೆ, ಇದನ್ನ ಚೆನ್ನಾಗಿ ಬಳಸಬೇಕು. ನಾವೆಲ್ಲರೂ ಅಪ್ಪಗಳು ಸಿದ್ದೇಶ್ವರಪ್ಪಾಜಿಯವರು ಯಾಕೆ ದೊಡ್ಡವರಾದ್ರು ಅಂತ ಕೇಳಿದ್ರೆ ಬರೇ ಮಾತನಾಡಲಿಲ್ಲ, ಅದನ್ನ ಮಾಡಿ ತೋರಿಸಿದರು. ಅದನ್ನ ಅವರು ಖಾದಿ ಬಟ್ಟೆಯನ್ನು ಪ್ರೀತಿಸಿದರು, ಬಹಳ ಪ್ರೀತಿಸಿದರು. ಅವ್ರು ಉಡುದು ಖಾದಿಯ ಬಟ್ಟೆ, ತೊಡುವುದು ಒಂದು ಅಂಗಿ, ಮತ್ತು ಮ್ಯಾಲ ಒಂದು ಟವೆಲ್ ಹಾಕುತ್ತಿದ್ರು, ಅದು ಖಾದಿದೆ. ಅಪ್ಪಿ ತಪ್ಪಿ ಅವರು ಟೆರಿಕಾಟ್ ಅಂತ ಬಳಸ್ತೇವಲ್ಲ, ಇದನ್ನ ಅವರ ಜೀವನದಲ್ಲಿ ಎಂದೂ ಮುಟ್ಟಿಲ್ಲ, ನಾನಂತರೂ ನೋಡಿಲ್ಲ. ಅಷ್ಟು ಖಾದಿ ಬಟ್ಟೆಯನ್ನ ಪ್ರೀತಿಸಿದಂತ ಒಬ್ಬ ಮಹಾತ್ಮರು ಈ ಶತಮಾನದಲ್ಲಿ. 2ನೇ ಗಾಂಧಿ ಅಂದ್ರು ಅದು ತಪ್ಪಾಗಲಿಕ್ಕಿಲ್ಲ. ಹಾಗೆ ಸಿದ್ದೇಶ್ವರಪ್ಪಾಜಿಯವರು ಮಾಡಿದರು. ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಖಾದಿ ಬಟ್ಟೆ ಅವಶ್ಯಕತೆ ಬಹಳ ಅದ. ಯಾಕೆ? ಬಿಸಿಲ್ನಾಡಿ
ಬಿಸಿಲಿನ ನಾಡಿನಲ್ಲಿ ನಾವು ಮೈ ಮೇಲೆ ಬಟ್ಟೆ ಕಳೆದ ಅಡ್ಡಾಡುವಂತ ಪರಿಸ್ಥಿತಿ ಒಳಗ ಖಾದಿ ಬಟ್ಟೆ ಹಾಕೋರಿ ನಿಮ್ಮ ಮೈ ತಂಪಾಗ್ತದ, ಥಂಡಿ ಒಳಗೆ ಹಾಕೋರಿ ನಿಮ್ಮ ಮೈ ಗಚ್ಚಗಾಗ್ತದೆ. ಎರಡು ಗುಣವನ್ನು ಹೊಂದಿದೆ ಇದು ಖಾದಿ ಬಟ್ಟೆ. ಬಹಳ ಚಳಿ ಇತ್ತು ನಿಮ್ಮ ಮೈಯನ್ನ ಬೆಚ್ಚಗಿಡ್ತದೆ, ಬಹಳ ಬಿಸಿಲು ಉಷ್ಣತೆ ಇತ್ತು ನಿಮ್ಮ ಮೈಯನ್ನ ತಂಪಾಗಿಡ್ತದ. ಅಂತ ಗುಣ ಈ ಬಟ್ಟೆಯಲ್ಲಿದೆ. ಅದಕ್ಕೆ ನಮ್ಮ ಸ್ವದೇಶಿಯ ವಸ್ತುಗಳಲ್ಲಿ ಅದಂತ ಒಂದು ಮೆರುಗಿದೆ. ಅದನ್ನ ನಾವು ಚೆನ್ನಾಗಿ ಬಳಸಬೇಕು. ಇವತ್ತು ಗಾಂಧೀಜಿಯವರು ಈ ಬಟ್ಟೆಯನ್ನ, ಸ್ವದೇಶಿ ಬಟ್ಟೆಯನ್ನ ಸ್ವತಃ ಅವರೇ ನೇಯ್ದ್ರ. ಅವ್ರ ನೂಲು ನೇನಿಲ್ರಿ, ಸ್ವತಃ ಅವರ ಚರಕದಲ್ಲಿ ನೇಯ್ದರು. ಬುದ್ಧಿಜಿಯವರು, ಸಿದ್ದೇಶ್ವರ ಅಪ್ಪಾಜಿಯವರು ಹೇಳ್ತಿದ್ರು, ಒಂದು ದಿನ ಗಾಂಧೀಜಿಯವರು ಹುಟ್ಟಹಬ್ಬವನ್ನ ಅವರೆಲ್ಲ ಅನುಯಾಯಿಗಳು ಮಾಡಿದ್ರ, ಅಭಿಮಾನಿಗಳೆಲ್ಲರೂ ಕೂಡ ಏರ್ಪಾಡು ಮಾಡಿದರು. ದೊಡ್ಡದೊಂದು ವೇದಿಕೆ ಮಾಡಿದರು, ಎಲ್ಲ ಕಾರ್ಯಕ್ರಮ ಆಯಿತು, ಎಲ್ಲರೂ ಮಾತಾಡಿದರು. ಗಾಂಧೀಜಿಯವರು ಬಹಳ ಚಲೋ ಮಾತಾಡ್ತಾರೆ ತಿಳ್ಕೊಂಡು ಅವರೇ ಹುಟ್ಟಹಬ್ಬಲ್ಲ ಅವ್ರನ್ನ ತಂದು ವೇದಿಕೆ ಮೇಲೆ ಸ್ವಾಗತ ಮಾಡಿ ಕುಣಿಸಿದ್ರತ್ತ. ಗಾಂಧೀಜಿಯವರು ಬಡ ಬಡ ಚಕ್ರ ತಗೊಂಡು ಒಂದು ತಾಸ ಆ ಬಟ್ಟೆಯನ್ನು ನೈದು ಮುಗಿದ್ ನನ್ನ ಕಾರ್ಯಕ್ರಮ ಅಂದ್ರ. ಅವ್ರು ಮಾತಾಡ್ಲಿಲ್ಲ ಅವತ್ತು. ಇದು ಅವರು ಮಾಡಿ ತೋರಿಸಿದ್ರು, ಬರೇ ಮಾತಾಡ್ಲಿಲ್ಲ ಗಾಂಧೀಜಿಯವರು. ತನ್ನ ಹುಟ್ಟಹಬ್ಬದನ್ನ, ಅವ್ರ ಹುಟ್ಟಹಬ್ಬದ ದಿನ ಬಟ್ಟೆಯನ್ನು ನೇಯ್ದು ನಂದು ಇದೇ ಸಂದೇಶ ಸಮಾಜಕ್ಕೆ ತಿಳ್ಕೊಂಡು ತೋರಿಸೋದ್ರು. ಅಂದ್ರೆ ಮಾತನಿಂದ ಏನಾಗುವುದಿಲ್ಲ, ಅದನ್ನ ಮಾಡಿ ತೋರಿಸಿದಾಗ ಅದಕ್ಕೆ ಬಹಳ ಬೆಲೆ ಬರ್ತದ ಅನ್ನೋಂಥದ್ದು ಗಾಂಧೀಜಿಯವರು ಅದನ್ನ ತೋರಿಸಿಕೊಟ್ಟಿದ್ದಾರೆ. ಅಂತ ಇವತ್ತು ರೈತರಿಗೆ, ಗ್ರಾಹಕರಿಗೆ ಒಳ್ಳೆಯದಾಗ್ತದ. ವ್ಯಾಪಾರಸ್ಥರು ಇವತ್ತು ನೋಡ್ಬೇಕು, ಕಾಶ್ಮೀರದಿಂದ ಬಂದಾರ, ಮುಂಬೈದಿಂದ ಬಂದಾರ, ಬೆಂಗಳೂರಿಂದ ಬಂದಾರ, ನಮ್ಮ ಹಳ್ಳಿಯಿಂದ ಬಂದಾರ, ಅನೇಕ ವಸ್ತುಗಳನ್ನ ಅವರು ತಂದಾರ. ಅವರು ತಂದಾಗ ನಾವು ಮಾರಾಟ ಮಾಡ್ಕೋದು, ಅದನ್ನ ತಗೋಬೇಕು, ಅವರಿಗೆ ಪ್ರೋತ್ಸಾಹ ಕೊಡ್ಬೇಕು. ನೀನು ಹಿಂಗೆ ಮಾಡಪ್ಪ, ನಾವು ತಗೋತೇವಿ, ಒಳ್ಳೇದು ಕೊಡು, 4 ದುಡ್ಡು ಹೆಚ್ಚಿಗೆ ತಗೋ, ವಿಷಮುಕ್ತ ಆಹಾರ ಕೊಡಬೇಕು, ಆರೋಗ್ಯಕರವಾದ ಬಟ್ಟೆ ಕೊಡಬೇಕು. ಅದು ಮಾಡಿದ್ರೆ ನಾವು ಶ್ರೀಮಂತರಾಗ್ತೀವಿ, ನಮ್ಮ ದೇಶ ಶ್ರೀಮಂತವಾಗ್ತದ. ಇಂಥ ಮೇಳಗಳ ಮಾಡಿದಕ್ಕೂ ಸಾರ್ಥಕ ಆಗ್ತದ. ಅಂತದನ್ನ ಮಾಡ್ಯಾರ. ಅಭಿಮಾನ ಮನುಷ್ಯನಿಗೆ ಬೇಕು, ನಮ್ಮತನವನ್ನ ಬೇಕಲ್ಲ. ನಮ್ಮತನವನ್ನ ಬಿಟ್ಟು ನಾವು ಏನ್ ಬೇಕಾದ್ ಮಾಡ್ತೀವಿ ಅಂದ್ರೆ ಅದು ಆಗುವುದಿಲ್ಲ. ನಾವು ನಮ್ಮ ದೇಶ, ನಮ್ಮ ರೈತರು, ನಮ್ಮ ವ್ಯಾಪಾರಿಗಳು, ನಮ್ಮ ಉದ್ಯೋಗಿಗಳು, ನಮ್ಮ ರೈತರನ್ನ ನಾವು ಪ್ರೀತಿಸಬೇಕು. ಸ್ವಾಮಿ ವಿವೇಕಾನಂದರು ನೀವೆಲ್ಲ ಕೇಳಿರಿ, ಅಮೆರಿಕಕ್ಕೆ ಹೋಗಿದ್ರಲ್ಲ. ಅಮೆರಿಕಕ್ಕೆ ಹೋದಾಗ ಅವ್ರಿಗೊಂದು ಬಾಳೆಹಣ್ಣ ತಿನ್ನಂಗ ಆಯ್ತತ್ತ. ಬಾಳೆಹಣ್ಣು ತಿನ್ನಂಗಾದಾಗ ಒಂದು ಹುಡುಗನ ಕರೆದು ನನಗೊಂದು ಹಣ್ಣು ಬೇಕಾಗಿದೆ, ಬಾಳೆಹಣ್ಣ ತಂದು ಕೊಡ್ಬೇಕಂದಾಗ ಅವಾಗ ಹುಡುಗನ ಕೈ ಒಳಗೆ ಒಂದಷ್ಟು ರೊಕ್ಕ ಕೊಟ್ರು. ಆ ಹುಡುಗೆಲ್ಲ ತಿರುಗಾಡಿದ. ಅವತ್ತೇನಂದ್ರ ಏನೋ ಟೈಮ್ ಬಾಳೆಹಣ್ಣು ಸಿಗ್ಲಿಲ್ಲ. ಹುಡುಕ್ಯಾಡಿ ಒಂದು ತಾಸಿನ ಮೇಲೆ ಬಂದ ಸ್ವಾಮಿ ವಿವೇಕಾನಂದರ ಭೇಟಿಯಾಗಿ, ನಮಸ್ಕಾರ, ಹಣ್ಣು ಸಿಗ್ಲಿಲ್ಲ ಅಂತೇಳಿ 10 ರೂಪಾಯಿ ಆ ಸ್ವಾಮಿಗಳ ಕೈಯಾಗ ಕೊಟ್ಟು ಒಂದು ಮಾತನ್ನು ಹೇಳ್ತಾನ ಆ ಹುಡುಗ. ಏನ್ ಹೇಳ್ತಾನಂದ್ರ, ಸ್ವಾಮೀಜಿ ನೀವು ಭಾರತದಿಂದ ಬಂದಿರಿ, ನೀವು ನಿಮ್ಮನ್ನು ನೋಡಿದಾಗ ಗೊತ್ತಾಗ್ತದ, ನಿಮ್ಮ ವೇಷ, ನಿಮ್ಮ ಮಾತು ಕೇಳಿದಾಗ ಗೊತ್ತಾಗ್ತದ ನೀವು ಭಾರತೀಯರು. ಅಮೆರಿಕಕ್ಕೆ ಹೋಗಿದ್ಯಾ, ಅಲ್ಲಿ ಒಂದು ಬಾಳೆಹಣ್ಣು ಸಿಗ್ಲಿಲ್ಲ ತಿಳ್ಕೊಂಡು ನಿಮ್ಮ ದೇಶದೊಳಗೆ ಹೇಳ್ಬೇಡ ಅನ್ನತ್ತ ಹುಡುಗ. ಅಮೆರಿಕಕ್ಕೆ ಹೋಗಿದ್ದೆ, ಅಲ್ಲಿ ಬಾಳೆಹಣ್ಣು ಸಿಗ್ಲಿಲ್ಲ ನಿಮ್ಮ ದೇಶದಲ್ಲಿ ಹೇಳ್ಬೇಡ ತಂದಾಗ ಆ ಮಗುವಿಗೆ ತಮ್ಮ ದೇಶದ ಅಭಿಮಾನ ನೋಡಿ. ನಾನು ಹೋಗಿದ್ದೆ, ಒಂದು ಬಾಳೆಹಣ್ಣು ಸಿಗ್ಲಿಲ್ಲ ಅಮೆರಿಕದ ಅಂದಾಗ ಅದ ದೇಶದ ಒಂದು ಏನಂತೀರ ಅದಕ್ಕೆ ಅಭಿಮಾನ. ಅದು ಹೋಗ್ಬಾರ್ದು, ನಿಮ್ಮ ದೇಶದೊಳಗೆ ಹೇಳಬೇಡ ಅನ್ನೋದು ಎಂತ ಅಭಿಮಾನ ನೋಡ್ರಿ. ದೇಶದ ಗೌರವ ಅದು. ಅಲ್ಲಿ ಹೋಗಿದ್ದೆ ಬಾಳೆಹಣ್ಣು ಸಿಗ್ಲಿಲ್ಲ ಅಂತ ಹೇಳಿದ್ರಂದ್ರ ಆ ದೇಶದ ಗೌರವ ಹೋಗ್ತದ. ಹಂಗ ನಿಮ್ಮ ದೇಶದೊಳಗೆ ಹೇಳ್ಬೇಡ ಅಂದ ಒಂದು ಮಗು ಹೇಳ್ತದಪ್ಪ ಅಂತಂದ್ರ ನಮ್ಮ ದೇಶದವ್ರು ಇವತ್ತು ನಾವು ದೊಡ್ಡವ್ರು ಹೇಳ್ತೀವಿ, ಭಾರತ ಎಲ್ಲೂ ಸರಿ ಇಲ್ಲ, ಅಲ್ಲಿ ಚೆನ್ನಾಗಿ ಎಲ್ಲೂ ಸಿಗುದು ನಾವು ಹೇಳ್ತೀವಿ. ಇದು ನಮ್ಮ ದೇಶಕ್ಕೆ ಶೋಭೆ ತೋರುದಲ್ಲ. ಇಡೀ ಇವತ್ತು ಅಮೆರಿಕಕ್ಕೆ ಹೋಗ್ರಿ, ಜರ್ಮನ್ಕ್ ಹೋಗ್ರಿ, ಎಲ್ಲ ಹೋಗ್ರಿ, ಎಲ್ಲಾ ದೇಶದೊಳಗೆ ನಮ್ಮ ಭಾರತೀಯರ ಊಟ ಬಟ್ಟೆ ಯಾಕಂದ್ರೆ ಇಲ್ಲಿದ ಹೊಕ್ಕದ ಅಲ್ಲಿಗೆ. ಅದಕ್ಕ ನಾವು ಅಲ್ಲಿದ ತಂದು ಮಾಡುದ್ರಾಗ ಏನ್ ಆಗ್ತಿಲ್ಲ. ನಮ್ಮ ಬಟ್ಟೆಯನ್ನ ನಾವು ಸರಿಯಾಗಿ ಬಳಸ್ಕೊಂಡು ನಮ್ಮ ವಸ್ತುಗಳನ್ನ ನಾವು ಮಾಡಿ ನಮ್ಮ ರೈತರು ಬೆಳೆದಂತ ಧಾನ್ಯವನ್ನ ನಾವು ಬೆಳೆದು ಬಿಟ್ಟೇವಂದ್ರ ನಾವು ಬಹಳ ಆರೋಗ್ಯವಂತರಾಗ್ತೀವಿ. ನಾವು ನಮ್ಮ ದೇಶಕ್ಕೆ ಒಂದು ಕಾಣಿಕೆಯನ್ನು ಕೊಟ್ಟಂಗ ಆಗ್ತದೆ. ಅದಕ್ಕೆ ಅಂತ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಶ್ರೀಮತಿ ಯಶೋಧ ತಾಯಿ ಗುಜ್ಜರ್ ಅವರು, ಅವರ ಒಂದು ಬಳಗದವರು ಇದನ್ನ ಆಯೋಜನೆ ಮಾಡಿಕೊಂಡಾರ.
ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಏನೋ ನಾಲ್ಕು ದುಡ್ಡು ಸಿಗಬಹುದು, ಸಿಗ್ಲಿಕ್ಕಿಲ್ಲ. ಆದ್ರೆ ನಮ್ಮ ದೇಶದ ನಮ್ಮ ಒಂದು ಬಟ್ಟೆ, ನಮ್ಮ ಒಂದು ಗ್ರಾಮೀಣ ಜನ ಏನು ಸೊಡಗಿದೆ ಅಲ್ಲ, ನೋಡ್ಬೇಕಿಲ್ಲೆಲ್ಲ ತರಕಾರಿ ಇಟ್ಟಿದ್ದಾರೆ. ಅದು ನಮ್ಮ ಜನರಿಗೆ ಮುಟ್ಟಬೇಕು, ಜನರಿಗೆ ಒಳ್ಳೇದಾಗಬೇಕು ಅನ್ನಂತ ಉದ್ದೇಶ ಇಟ್ಟಾರಲ್ಲ, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಇಂಥದನ್ನ ಇವತ್ತು ನಾವು ಮಾಡಬೇಕಾಗಿದೆ. ಅದು ಇವತ್ತ ನೋಡ್ರಿ, ಹಾಲನ್ನ ನೀವು ಮನೆಗೆ ತಂದು ಕೊಡ್ತಾರಿಲ್ರಿ ಪಾಕಿಟ್ನಾಗ, ಆದ್ರ ದಾರದ ಪಾಕಿಟ್ ನೀವು ಅವು ಇದ್ದಲ್ಲೇ ಹೋಗ್ತೀವಿ. ಅವರು ಊರ್ ಹೊರಗೆ ಇಟ್ಟಿರ್ತಾರೆ, ಲೈಸೆನ್ಸ್ ತೆಗೆದು ಅವರಿಗೆ ರೋಡ್ ಬಿಟ್ಟು ಇಷ್ಟು ಫೂಟ್ ಇರಬೇಕು, ಇಷ್ಟು ಮೀಟರ್ ಇರ್ಬೇಕಂತ ಕೊಟ್ಟು ಲೈಸೆನ್ಸ್ ಕೊಡ್ತಾರ. ರಾತ್ರಿ ಅವು ಇದ್ದಲ್ಲಿ ಹೋಗ್ತೀವಿ, ಹಾಲಿನ ಪಾಕಿಟ್ ಅನ್ನ ಇವತ್ತು ನಮ್ಮ ಮನೆಗೆ ಹಾಕುವಂತ ಪರಿಸ್ಥಿತಿ ಬಂದಿದೆ. ಇದು ಕಡಿಮೆ ಆಗ್ಬೇಕು. ಇವತ್ತ ಹಾಲನ್ನ ಮನೆಗೆ ತಂದು ಕೊಡೋ ಗೌರವ ಕೊಡ್ಬೇಕು. ರಾತ್ರಿ ಹೋಗಿ ಅಲ್ಲಿ ಪಾಕಿಟ್ ಅನ್ನ ತಗೊಂಡು ನಾವು ಹೋಗಿ ಕುಡಿದು ಆರೋಗ್ಯವನ್ನು ಕೆಡಿಸುವಂತ ಗೌರವ ಕೊಡ್ಬೇಕು ಅನ್ನಂತದ್ದು ಇವತ್ತು ನಾವೆಲ್ಲ ನೆನಪು ಬಿಡ್ಬೇಕಾಗ್ಯದ. ಹಂಗ ಅಮ್ಮವ್ರು ಇವತ್ತ ಹಾಲಿನ ಪಾಕಿಟ್ ಅನ್ನ ನಿಮ್ಮ ಮನೆಗೆ ತರುವಂತ ಕೆಲಸವನ್ನ ಇವತ್ತು ಈ ವಸ್ತು ಮೇಳವನ್ನ ಏನು ಆಯೋಜನೆ ಮಾಡ್ಯಾರಲ್ಲ, ಬಹಳ ಶ್ರೇಷ್ಠವಾಗಿ ಮಾಡಿದಾರ. ಇದು ಯಶಸ್ವಿಯಾಗಲಿ. ಇನ್ನು 10 ದಿನ ಕಾರ್ಯಕ್ರಮ ನಡೀತದೆ. ಅದಕ್ಕೆ ನಮ್ಮ ವಿಜಯಪುರ ಜನರು ಒಳ್ಳೆ ಬಟ್ಟಿ ಹಾಕೋರಿ. ನೋಡ್ರಿ, ಈ ಶಾಲ್ ಬಂದಾವ, ರೇಷ್ಮೆ ಶಾಲ್ ಅನ್ನು ಬಂದಾವ. ಅವನ್ನ ನಾವು ಇದು ಮಾಡ್ತೀವಿ, ಏನು ಸತ್ಕಾರ ಮಾಡ್ತೀವಿ. ಅವು ಏನು ಮಾಡಕ್ ಬರಂಗಿಲ್ಲ. ಅವು ಮತ್ತೊಬ್ಬರಿಗೆ ಸತ್ಕಾರ ಮಾಡಕ್ಕನೆ ಹೋಗ್ತಾವ ವಿನಃ ಏನು ಮಾಡಕ್ ಆಗಲ್ಲ. ಇದು ಒಂದು ಶಾಲೆ ಇವತ್ತು ಮಾಡ್ಯಾರಲ್ಲ, ಇದನ್ನ ನೀವು ಹೊತ್ಕೋರಿ. ನಿಮಗ ಮಳಿ ಪಳಿ ಬಂದಾಗ ಹೊತ್ಕೋರಿ. ಬಿಸಿಲು ಬಾಳ ಇತ್ತು, ಅಂಗಿ ಕಳಿದ್ ಹೊತ್ಕೋರಿ. ನಿಮಗ ತಂಪು ಮಾಡ್ತದ. ಮಳೆಗಾಲದಾಗ ಬೆಚ್ಚಗೆ ಮಾಡ್ತದ, ಚಳಿಗಾಲದಾಗ ತಂಪು ಮಾಡೋ ಗುಣ ಈ ಶಾಲ್ದೊಳಗದ. ಇನ್ನು ಮುಂದೆ ಬರುವ ದಿನಮಾನದಲ್ಲಿ ನಿಮ್ಮ ಬೀಗರಿಗೆ ಏನಾದ್ರೂ ಆಯೇರಿ ಮಾಡುವಂತ ಪ್ರಸಂಗ ಬಂದಾಗ ಖಾದಿ ಶಾಲವನ್ನ ಮಾಡಿದ್ರಪ್ಪ ಅಂದ್ರ ಅದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಗೌರವವನ್ನ ತರುವ ಕೆಲಸ ಮಾಡ್ತದ ಅನ್ನುವಂತ ಮಾತನ್ನ ಹೇಳಿ ಈ ಒಂದು ಅಂಗಡಿಯನ್ನ ಇವತ್ತ ಶ್ರೀಮತಿ ಯಶೋಧ ಗುಜ್ಜರಮ್ಮ ಅವರು ಆಯೋಜನೆ ಮಾಡ್ಯಾರ. ಇದರ ಲಾಭ ನಮ್ಮ ಜನತೆಗೆ, ವಿಜಯಪುರ ಜನತೆಗೆ ಆಗಬೇಕು ಅನ್ನುವಂತ ಉದ್ದೇಶ ಇದು ಇಟ್ಟುಕೊಂಡು ಇನ್ನೊಂದು ಮಾತನ್ನ ಹೇಳ್ತೇನೆ. ನೀವು ಖಾದಿಯನ್ನ ಬಳಸಿದ್ರೆ ಅದು ಸಿದ್ದೇಶ್ವರ ಅಪ್ಪಾಜಿಯವರಿಗೆ ಗೌರವವನ್ನು ಸಲ್ಲಿಸುವಂತ ಕಾರ್ಯವೂ ಕೂಡ ಇವತ್ತು ಆಗ್ತದನ್ನಂತ ಮಾತನ್ನು ಹೇಳಿ ಇದು ಅತ್ಯಂತ ಸುಂದರವಾಗಿ ನಡೀಲಿ. ಮತ್ತು ನಮ್ಮ ಜ್ಞಾನಯೋಗಾಶ್ರಮದ ಅಪ್ಪಗಳು ಕೊಟ್ಟು ರುದ್ರಾಕ್ಷಿ ವಿಭೂತಿ ಮಾರಾಟ ಮಾಡಲಿಕ್ಕೆ ಒಂದು ಮಳಿಗೆಯನ್ನೇ ಅವರು ಇವತ್ತು ಮೀಸಲಾಗಿಟ್ಟಾರೆ. ಬಂದ ಕೂಡಲೇ ಅಪ್ಪಗಳು ಫೋಟೋ ಕಾಣಬೇಕು, ಅವರಿಗೆ ಅವರ ಪುಸ್ತಕ ಸಿಗಬೇಕು, ವಿಭೂತಿ ರುದ್ರಾಕ್ಷಿ ನಮ್ಮ ಧಾರ್ಮಿಕ ವಸ್ತುಗಳು ಸಿಗಬೇಕಂತ ತಿಳ್ಕೊಂಡು ಅವ್ರು ಹೇಳಿದರು. ಅದನ್ನು ನಾನು ನಮ್ಮ ಅಂಗಡಿಯವರು ಕೂಡ ಮಾತಾಡ್ತೇನೆ. ಈಗ ಅವರಿಗೆ ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ಫೋಟೋ ಕೊಟ್ಟು ಅವರನ್ನು ಗೌರವಿಸುವಂತ ಕಾರ್ಯಕ್ರಮ ಮಾಡೋಣ. ಈ ಒಂದು ಕಾರ್ಯಕ್ರಮದ ಲಾಭವನ್ನ ವಿಜಯಪುರ ಜನರು ತಗೊಳ್ಳಿ. ನಮ್ಮ ದೇಶ ಸ್ವದೇಶದ ವಸ್ತು ಬಳಸಿ ನಾವೆಲ್ಲರೂ ಶ್ರೀಮಂತರಾಗೋಣ, ದೇಶವನ್ನ ಶ್ರೀಮಂತ ಮಾಡೋಣ ಅನ್ನಂತ ವಿಚಾರ ಇಟ್ಟುಕೊಂಡು ಈಗ ಅವರಿಗೆ ಒಂದು ಅಪ್ಪುಗಳು ಸಿದ್ದೇಶ್ವರ ಅಪ್ಪಾಜಿಯವರ ಫೋಟೋ ಕೊಟ್ಟು ನಾವೆಲ್ಲ ಗೌರವಿಸಿ ಅವರ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸೋಣ. ನಮ್ಮ ಸಿದ್ದೇಶ್ವರ ಆಶ್ರಮದ ಬಸವಲಿಂಗ ಸ್ವಾಮಿಗಳು ಬಂದು ತಮ್ಮ ಪಾದಾರ್ಪಣೆ ಮಾಡಿ ಆಶೀರ್ವದಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ. ಅಲ್ಲದೆ ಈ ಸಭೆಗೆ ಇನ್ನೋರ್ವ ಗೋಪಾಲ್ ಮಹಾರಾಜರು, ಬಾಪುಗೌಡ ಪಾಟೀಲ್ ಅವರು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡ್ಲಕ್ಕ ನಿರಂತರ ಹೋರಾಟ ಮಾಡುವಂತ ಧೀಮಂತ ಯಶೋಧ ಗುಜ್ಜರ್ ಮೇಡಮ್ ಅವರೇ, ಪ್ರಕಾಶ್ ಚೌಹಾಣ್ ಅವರೇ, ಹಾಗೂ ಈ ಮಳಿಗೆಗಳನ್ನು ಹಾಕಿ ಜನರಿಗೆ ನಮ್ಮ ದೇಶದ ಸ್ವದೇಶಿ ಉತ್ಪನ್ನಗಳನ್ನು ಪರಿಚಯಿಸಲು ಬಂದಂತ ಉತ್ಪಾದಕರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ, ಈ ಸ್ವದೇಶಿ ಸಂಭ್ರಮದ ಕುರಿತು ನನಗೆ ತಿಳಿದಷ್ಟು ವಿಷಯ ಹೇಳ್ತಾ ಇದ್ದೇನೆ. ಈ ಸ್ವದೇಶಿ ಸಂಭ್ರಮದ ಉದ್ದೇಶ ನಮ್ಮಲ್ಲಿ ಸ್ವದೇಶಿಯಾಗಿ ಉತ್ಪನ್ನ ಆಗುವಂತ ವಸ್ತುಗಳನ್ನು ನಾವೇ ಖರೀದಿ ಮಾಡಿ ನಾವು ಉಪಯೋಗಿಸ್ಬೇಕಂತೇಳಿ ನಮ್ಮ
ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಏನು ಕನಸು ಕಂಡಿದ್ರು ಆ ಕನಸು ನಿರಂತರವಾಗಿ ನಿಮ್ಮ ಎಲ್ಲರ ಪ್ರಯತ್ನದಿಂದ ಪ್ರಗತಿಯಲ್ಲಿನೇ ಇದೆ. ಆದರೆ ಜನಸಂಖ್ಯೆ ಹೆಚ್ಚಾಗಿದೆ ಖರೆ ಆ ಉದ್ಯಮಗಳನ್ನು ಹೆಚ್ಚಾಗಲಿಲ್ಲ. ಯಾಕಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂದ್ರೆ ಇತರ ಉತ್ಪನ್ನಗಳನ್ನು ಎಲ್ಲ ಮೆಕ್ಯಾನೈಸ್ ಆದ್ಮ್ಯಾಗ ಉತ್ಪಾದನಾ ರಂಗದೊಳಗೆ ಬಹಳ ಸ್ಪೀಡ್ ತಗೊಂಡವರು ಈ ಉದ್ಯಮಗಳು ಕುಂಠಿತಗೊಳ್ಳಾಗ್ತವೆ. ಅದಕ್ಕೆ ಸರ್ಕಾರ ವಿಶೇಷವಾಗಿ ಏನ್ ಮಾಡ್ತು, ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರಿ ಅಂತ ಹೇಳಿ ಈ ಉತ್ಪನ್ನಗಳನ್ನು ತಯಾರು ಮಾಡೋರಿಗೆ ಒಂದು ಸಬ್ಸಿಡಿ ಹೆಲ್ಪ್ ಮಾಡಬೇಕಂತ ಹೇಳಿ ಸರ್ಕಾರ ಒಂದು ಯೋಜನೆ ಮಾಡಿದೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ ಸಿಒ ಅವರು ಉಪಸ್ಥಿತರಿದ್ರೆ ನಾವು ಇನ್ನ ಏನು ವಿಷಯ ಹೇಳಬೇಕಾಗ್ಯದ ಅದನ್ನ ಅವ್ರ ಮುಖಾಂತರ ಹೇಳಕ್ ಒಂದು ಅವಕಾಶ ಇತ್ತು. ಅವ್ರು ಬಂದಿಲ್ಲ, ಜಿಲ್ಲಾಧಿಕಾರಿಗಳು ಬಂದಿಲ್ಲ, ಆದರೂ ಅವರಿಗೆ ಧನ್ಯವಾದಗಳನ್ನು ಹೇಳಿ ಈ ಉತ್ಪನ್ನಗಳು ಜಾಗತಿಕವಾಗಿ ಗುಣಮಟ್ಟ ಕಾಯ್ಕೊಂಡಿದ್ದಾದ್ರೆ ಇವತ್ತು ವರ್ಲ್ಡ್ ಕಾಂಪಿಟೇಷನ್ ಮಾಡ್ಲಿಕ್ಕಾಗ್ತದೆ. ಆದರೆ ಕಾಂಪಿಟೇಷನ್ ಮಾಡ್ಬೇಕಂದ್ರೆ ಉತ್ಪಾದನೆ ಮಾಡ್ಬೇಕಾದ್ರೆ ಕಾರ್ಮಿಕರದು ಒಂದು ಕೊರತೆ ಇದೆ. 140 ಕೋಟಿ ಜನಸಂಖ್ಯೆ ಇದ್ದಾಗ ಜೊತೆಗೆ ದುಡಿಲಕ್ಕೆ ಯಾರೂ ತಯಾರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವಾಗ ನಮ್ಮ ಬಾಪುಗೌಡರು ಹೇಳಿದ್ರು, ಒಂದು ಮಷಿನ್ 2.5 ಕೋಟಿ ರೂಪಾಯಿ ಖರ್ಚು, ಸ್ಕಿಲ್ಡ್ ಒಬ್ಬ ಲೇಬರ್ ಸಿಗಲಾರ್ದಕ್ಕೆ ಇನ್ನೋವರೆಗೆ ಆ ಮಷಿನ್ ಅಲ್ಲೇ ಹೆಂಪರಾಗಿ ನಿಂತಿದೆ. ಅಂತ ಸ್ಥಿತಿ ಒಳಗೆ ಎಲ್ಲ ಬೆಂಗಳೂರಿಗೆ ಹೋಗಿ ಅಲ್ಲಿ ಕೂಲಿ ಕಾರ್ಮಿಕರಿಗೆ 15,000 ರೂಪಾಯಿ ಪಗಾರಕ್ಕೆ ಇವತ್ತು PUC ಇಂಜಿನಿಯರ್ಗಳು ಸದ್ಯಕ್ಕೆ ಅಲ್ಲಿ ಹೋಗಿ 15,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಇಲ್ಲೇ ಮಾಡಿದ್ರು ಸದ್ಯಕ್ಕೆ ಅವ್ರಿಗೆ 20-25,000 ರೂಪಾಯಿ ಪಗಾರ ಬರ್ತದೆ. ಅದು ಎಲ್ಲರಿಗೂ ಒಂದು ಬೆಂಗಳೂರು ಹೋಗುದು, ಮುಂಬೈಗೆ ಹೋಗುದು ಒಂದು ಏನು ಕಾನ್ಸೆಪ್ಟ್ ಅದ ಅದನ್ನು ಕಡಿಮೆ ಆಗ್ಲಾಗ್ತದೆ ಈಗ. ಮತ್ತು ಬೆಂಗಳೂರಿನಾಗ ಇದ್ದಂತ ಉದ್ಯಮಗಳು ಏನಾಗಿದೆ ಅಂದ್ರೆ ದೊಡ್ಡ ಇಂಡಸ್ಟ್ರಿಗಳು ಎಲ್ಲಾನು ಬೆಂಗಳೂರನ್ನೇ ಹಬ್ ಮಾಡಿದ್ದು. ಬೆಂಗಳೂರು, ತುಮಕೂರು, ರಾಮನಗರ, ಮುಂಬೈ, ಪುಣಾ ಇಲ್ಲೆಲ್ಲ ಮಾಡಿದಾಗ ಏನಾಗಿತ್ತು, ಎಲ್ಲ ಇಂಡಸ್ಟ್ರಿಗೆ ಲೇಬರ್ ಸಿಗ್ತಿದ್ದಲ್ಲ. ನಮ್ಮ ಉತ್ತರ ಕರ್ನಾಟಕದಿಂದ ಲೇಬರ್ ಕ್ಲಾಸ್ ಮಂದಿ ಏನಂದ್ರೆ ಎಲ್ಲರೂ ಬೆಂಗಳೂರು ಹೋದರು. ಇತ್ತೀಚೆಗೆ ಉತ್ತರ ಭಾರತದಿಂದ ಬಿಹಾರ್, ಉತ್ತರ ಭಾರತದ ಅನೇಕ ರಾಜ್ಯಗಳು, ಈಶಾನ್ಯದ ಜನ ಈ ಬೆಂಗಳೂರಿಗೆ ಬಂದು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುವಲ್ಲಿ ಸ್ಕಿಲ್ಡ್ ವರ್ಕರ್ಸು ಅವರೇ ಆದರು. ಹಿಂಗಾಗಿ ಬೆಂಗಳೂರು ಅಂತ ಪ್ರದೇಶನೇ ಬೆಳಿಲಿಕ್ಕತ್ವಿನ ಮತ್ತೆ ಯಾವುದು ರಾಜ್ಯದ ಇತರ ಜಿಲ್ಲೆಗಳು ಬೆಳೀತಾ ಇದ್ದಿಲ್ಲ. ಇತ್ತೀಚೆಗೆ ಏನಾಗಿದೆ, ಬೆಂಗಳೂರಿನಲ್ಲಿ ಬರುವಂತ ಕಾರ್ಮಿಕರಿಗೆ IR ಬಿಹಾರ ಇಡ್ರಿ, ಉತ್ತರ ಪ್ರದೇಶ ಇಡ್ರಿ, ಛತ್ತೀಸ್ಗಢ ಇಡ್ರಿ, ಮೇಘಾಲಯ ಇಡ್ರಿ, ಅಸ್ಸಾಂ ಇಡ್ರಿ, ಈ ಎಲ್ಲಾ ರಾಜ್ಯದಲ್ಲಿನೂ ಅಲ್ಲಿ ಒಂದು ಸ್ವಯಂ ಉದ್ಯೋಗ ಅವಕಾಶ ಆಗಿದೆ. ಅವ್ರಿಗೆ ಒಂದು ಉದ್ಯೋಗದಲ್ಲಿ ನಮ್ಮ ರಾಜ್ಯದೊಳಗೆ ಏನು ಸ್ಯಾಲರಿ ಸಿಗ್ತದೆ ಅದೇ ಸ್ಯಾಲರಿ ಅವ್ರಿಗೆ ಅಲ್ಲಿ ಸಿಗ್ತಾ ಇದ್ದ ಕಾರಣಕ್ಕಾಗಿ ಅವ್ರು ಬರೋದು ಬಿಟ್ಟಿದ್ದಾರೆ. ಈಗ ನಮ್ಮಲ್ಲಿ ಜನರಿಗೆ ಬೆಂಗಳೂರಿನಾಗ ಇಂಡಸ್ಟ್ರಿ ಆಟೋಮೆಟಿಕಲಿ ಕಮ್ಮಿ ಆದ ಕೂಡಲೇ ಅವ್ರು ಹೊಳ್ಳಿ ಬಿಜಾಪುರ ಕಡೆ ಹೊಳ್ತಾರೆ. ಈಗ ನಿನ್ನಿಂದ ಮಾಡಿ ಈಗ ಒಂದು ವಾರದೊಳಗೆ ಒಂದು ಸಾಯಿ ಅನ್ನುವಂತ ಒಂದು ಕಂಪನಿ, ಟೆಕ್ಸ್ಟೈಲ್ ಕಂಪನಿ, ಗಾರ್ಮೆಂಟ್ ಕಂಪನಿ, ಅದು ನನ್ನ ಜೊತೆಗೆ ಬಂದಿತ್ತು. ಅವರು ಇಲ್ಲಿ ಬಿಜಾಪುರದೊಳಗೆ ಒಂದು ಇಂಡಸ್ಟ್ರಿ 15,000 ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಹೇಳಿ ಒಂದು ಪ್ರಾಜೆಕ್ಟ್ ತಗೊಂಡಿದ್ದಾರೆ. ಅವ್ರು ಮಿನಿಮಮ್ 100 ಒಂದು ಶಿವಮೊಗ್ಗನಾಗ ಅಂತ ಇಂಡಸ್ಟ್ರಿ ಇದೆ. ಬಿಜಾಪುರದೊಳಗೆ ಒಂದು 15,000 ಮಂದಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡಬೇಕಾದ್ರೆ ನಮಗೊಂದು 100 ಎಕರೆ ಜಮೀನು ಬೇಕಾಗಿರುತ್ತೆ. ಬಂದಾಗ ನಾನು ಅವರಿಗೆ ಬಿಜಾಪುರ ಜಿಲ್ಲೆಯ ಕೆಲವೊಂದು ಜಮೀನುಗಳನ್ನು ತೋರಿಸಿ ನಮ್ಮ JD ಇಂಡಸ್ಟ್ರೀಸ್ ಮುಖಾಂತರ ಅವ್ರಿಗೆ ಕರ್ಕೊಂಡೋಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಆ ಎಲ್ಲ ಇಂಡಸ್ಟ್ರಿಗಳಿಗೆ ಮಾಡ್ಲಿಕ್ಕೆ ಇಲ್ಲೊಂದು ಅವಕಾಶ ಐತಿ. ಅವ್ರೇನ್ ಹೇಳಿದ್ರು, ಈಗ ನಮ್ಮ ಬೆಂಗಳೂರು ಕಡೆ ಎಲ್ಲ ಜನ ಇಲ್ಲ ಲೇಬರ್ಸ್ ಹೊಳ್ಳಿ ತಮ್ಮ ರಾಜ್ಯಕ್ಕೆ ಹೋಗಿದ್ದಾರೆ. ಈಗ ಬೆಂಗಳೂರಿನಾಗ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಎಲ್ಲ ರಾಜ್ಯದ ಎಲ್ಲಾ ಜಿಲ್ಲೆನಲ್ಲಿನೂ ನಮ್ಮ ಟೆಕ್ಸ್ಟೈಲ್ ಗಾರ್ಮೆಂಟ್ ಇಂಡಸ್ಟ್ರಿಗಳು ನಾವು ಇಲ್ಲೇ ಮಾಡಿದ್ರೆ ಇಲ್ಲೇ ನಮಗೆ ಲೇಬರ್ ಸಿಗ್ತಾರ, ನಮ್ಮವ್ರಿಗೆ ಉದ್ಯೋಗ ಅವಕಾಶ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅವ್ರು ಇಲ್ಲಿ ಬಂದು ಹುಡುಕಾಡಿದ್ರೆ ಇಲ್ಲಿ ಒಂದು 4-5 ಕಡೆ ಒಂದು ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಬರೋ ದಿವಸದೊಳಗೆ ಅವ್ರು ಒಂದೊಂದು ಯೂನಿಟ್ ಅಂದ್ರೆ 2,000 ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡುವಂತ ಒಂದು ಯೂನಿಟ್ ಹಾಕ್ತಾರೆ. ಆ ಯೂನಿಟ್ ಹಾಕಿದಾಗ ಆಟೋಮೆಟಿಕ್ಲಿ ಬಿಜಾಪುರದೊಳಗೆ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಟರ್ನು ಬೆಳೀತದೆ. ಯಾಕಂದ್ರೆ ನಾನು ಇಂಡಸ್ಟ್ರೀಸ್ ಯಾಕೆ ಒತ್ತು ಕೊಡ್ತೀನಿ ಅಂದ್ರೆ ನಾನು ಇಂಡಸ್ಟ್ರೀಸ್ ಓನರ್ಸ್ ಅಸೋಸಿಯೇಷನ್ ಸಂಬಂಧಪಟ್ಟ ಕಾರಣಕ್ಕಾಗಿ ಇಂಡಸ್ಟ್ರಿಗೆ ಏನೇನು ಅವಕಾಶ ಬೇಕು ಅವ್ರ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ವಾರ್ಟರ್ ಮಾತ್ರ ಬರ್ತಾರೆ. ಅದನ್ನ ಇವತ್ತ ನಮ್ಮ ರಾಜ್ಯದ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ಅವರೇ ಕೈಗಾರಿಕಾ ಸಚಿವರಾಗಿದ್ದಕ್ಕೆ ಅವ್ರ ಹೋಮ್ ಟೌನ್ ಇದು, ತವರು ಮನೆ. ಇಲ್ಲಿ ಹೆಚ್ಚಿಗೆ ಉದ್ಯಮಗಳನ್ನು ಪ್ರಾಶಸ್ತ್ಯ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಮುಳವಾಡದಲ್ಲಿ ಒಂದು 2-3 ಪ್ರಾಜೆಕ್ಟ್ ಇದ್ದಾರೆ. ಒಂದು ಕೆಂಪಾಕೋಲ ಇದೆ, ಸುಜಲಾನ್ ಇದೆ, ಇಂಥವು ಇನ್ನ ಅನೇಕ ಇಂಡಸ್ಟ್ರಿಗಳು ಬರ್ತಾ ಇದ್ದಾವೆ. ಆ ಇಂಡಸ್ಟ್ರಿಗಳು ಅವ್ರ ಜೋಡಿನೇ ಈ ಟೆಕ್ಸ್ಟೈಲ್ ಅಂಡ್ ಗಾರ್ಮೆಂಟ್ ಇಂಡಸ್ಟ್ರಿನೂ ಬರ್ತಾ ಇದ್ದಾವೆ. ಬರೋ ದಿನಮಾನದೊಳಗೆ ಇನ್ನೂ ಹೊಸ ಇಂಡಸ್ಟ್ರಿಗಳು ಖಾದಿ ರಿಲೇಟೆಡ್ ಜೊತೆನೆ ಅದರ್ ಇಂಡಸ್ಟ್ರಿನೂ ಬರ್ತಾ ಇದ್ದಾವೆ. ಎಂಪ್ಲಾಯ್ಮೆಂಟ್ ಅದನ್ನೇನು ಬರೋ ದಿವಸ ಪ್ರಾಬ್ಲಮ್ ಬರಂಗಿಲ್ಲ. ಆದರೂ ಖಾದಿಗಳನ್ನ ನಾವು ಹೆಚ್ಚಿಗೆ ಪ್ರೋತ್ಸಾಹ ಮಾಡಬೇಕಪ್ಪ ಅಂತಂದ್ರ ಇವತ್ತೇನು ಗುಜ್ಜರ್ ಮೇಡಮ್ ಅವ್ರು ಮಾಡಿದ್ದಾರೆ, ಇದಕ್ಕೇನು ಸರ್ಕಾರದಿಂದ ಹೆಲ್ಪ್ ಇಲ್ಲತ್ತಲ್ಲ. ಇಂಥ ಫಂಕ್ಷನ್ ಮಾಡ್ಲಿಕ್ಕೆ
ಪ್ರದರ್ಶನ ಇವು ವಸ್ತು ಪ್ರದರ್ಶನ ಮಾಡ್ಲಿಕ್ಕೆ ಸರ್ಕಾರದೊಳಗೆ ಜಿಲ್ಲಾ ಪಂಚಾಯತ್ಗಳು ಒಂದು ಅನುದಾನ ಇದೆ, ಸಬ್ಸಿಡಿ. ಅವತ್ತು ನಾನು CEO ಅವ್ರ ಮುಖಾಂತರ ಹೇಳಿ ಅದು ಪ್ರಸ್ತಾವ ಮಾಡಿದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬರ್ತದೆ, ಗಾರ್ಮೆಂಟ್, ಇವೆಲ್ಲ ಯಾವ್ಯಾವ ನೀವು ವಸ್ತು ಪ್ರದರ್ಶನ ಮಾಡ್ತೀರಿ ಇಂಥವು ಪ್ರೈವೇಟ್ ಆಗಿ ಮಾಡಿದ್ರು ಸತ್ಯಕ್ಕೆ ಗೌರ್ಮೆಂಟ್ ಸಪೋರ್ಟ್ ಇಟ್ಟು. ಆ ಕಾರಣಕ್ಕಾಗಿ ತಾವು ಈ ಕಾರ್ಯಕ್ರಮ ಮುಗಿದ್ಮ್ಯಾಗ ನಾವು ಮುಖ್ಯ ಕಾರ್ಯನಿರ್ವಾಹಕ ಭೇಟಿ ಆದ್ರೆ ಅವ್ರ ಮುಖಾಂತರ ಒಂದು ಸರ್ಕಾರಕ್ಕೆ ಪ್ರಸ್ತಾವ ಕಳಿಸ್ಬೇಕಾಗ್ತದೆ. ಅದ್ರ ಕಳಿಸಿದ್ರೆ ಇದು ನಿಮ್ಗೆ ಏನು ಹೆಲ್ಪ್ ಆಗ್ತದೆ ನಾವೆಲ್ಲರೂ ಕೂಡಿ ಮಾಡ್ಬೋದು. ಅಲ್ಲದೆ ಇವತ್ತ ನಮ್ಮ ಸ್ವಾಮೀಜಿಯವರಾದಂಥ ಬಸವಲಿಂಗ ಸ್ವಾಮೀಜಿಯವರು ಬಂದು ಈ ಖಾದಿ ಉದ್ಯಮಗಳ ಕುರಿತು ಅವರು ನಿಜವಾಗಿ ಇವತ್ತೇನ ಅಂಗಡಿಗಳು ಹುಡುಕ್ಯಾಡ್ರಿ. ಇನ್ನ ಈಗ ಕಾಶ್ಮೀರದಿಂದ ಬಂದಂತ ಒಂದು ಸ್ಟಾಲ್ ಇದೆ, ಅವ್ರನ್ನೂ ನೋಡಿದೆವು, ಬೆಂಗಳೂರಿಂದ ಬಂದವ್ರು ನೋಡಿದೆವು. ಗುರುಗಳು ಕೇಳಿದ್ರು, ಈಗ ಕಾಶ್ಮೀರದಿಂದ ಬಂದಂತ ಇವು ಶಾಲ್ಗಳು ಎಲ್ಲಿ ಪ್ರಾಡಕ್ಟ್ ಆಗ್ತವೆ, ಇದು ಡಿಸೈನ್ ಯಾರು ಮಾಡಿದ್ರು ಅನ್ನೋದು ಕೇಳಿದ್ರು. ಈಗ ಅವ್ರಿಗೆಲ್ಲರೂ ಕರೆಸಿ ಇನ್ನೊಂದ್ಸಲ ಭೇಟಿ ಮಾಡಿಸಿ ಗುರುಗಳ ಆಶೀರ್ವಾದ ಮುಖಾಂತರ ಅವರೆಲ್ಲರ ಇಂಡಸ್ಟ್ರಿಗಳು ಆ ಉದ್ಯಮಗಳು ಬೆಳೀಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಈ ಸ್ವದೇಶ ಉತ್ಸವ ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಪರಮ ಪೂಜ್ಯ ಬಸವಲಿಂಗ ಸ್ವಾಮೀಜಿಯವರ ಪಾದಕಮಲಗಳಲ್ಲಿ ದೊಡ್ಡ ನಮಸ್ಕಾರವನ್ನು ಸಲ್ಲಿಸಿ, ಮುಂದುವರುವ ಸ್ವಾಮೀಜಿಯವರು ಅವರು ಉಪಸ್ಥಿತರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮಗೆ ನಿಮ್ಮೆಲ್ಲರೂ ಹಿರಿಯರು ಆತ್ಮೀಯರು ಆದಂಥ SV ಪಾಟೀಲ್ ಅವರೇ, ಪ್ರಕಾಶ್ ಲಮಾನಿ ಅವರೇ ಹಾಗೂ ವಿನಯ್ ಕುಮಾರ್ ಪಾಟೀಲ್ ಅವರೇ, ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದಂಥ ಗುಜ್ಜರ್ ಬಾಯಿ ಅವರೇ, ಇನ್ನಾಳ್ ಬಾಪುಗೌಡ್ರೆ ಹಾಗೂ ಇಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಬಿಜಾಪುರ ಜನತೆ ಹಾಗೂ ರಾಜ್ಯದಿಂದ ಬಂದಂಥ ಎಲ್ಲ ನಮ್ಮ ಮಾರಾಟ ಮೇಳದ ಎಲ್ಲ ಸದಸ್ಯರೇ, ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಬಿಜಾಪುರದಲ್ಲಿ ಈ ಒಂದು ವಸ್ತು ಪ್ರದರ್ಶನ ತಾವೆಲ್ಲ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಭಾಗವಹಿಸಿದ್ರಿ. ಬಹಳ ನಮ್ಮ ಬಿಜಾಪುರದ ಒಂದು ಸಂತೋಷದ ವಿಚಾರ. ನಾವು ಸುಮಾರು 15-20 ವರ್ಷದಿಂದ ನಾವು ಖಾದಿ ಮತ್ತು ಗ್ರಾಮೋದ್ಯೋಗದ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳೋದ್ರಿಂದ ಸಾಕಷ್ಟು ನಮ್ಮ ಬಿಜಾಪುರ ಜಿಲ್ಲೆ ಜನತೆಗೆ ಬಹಳಷ್ಟು ಬೇಡಿಕೆ ಇದೆ. ನಾವು ನೋಡ್ತಾ ಇದ್ದೀವಿ, ನಾವು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವ್ರು ನೆನೆಸಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಅವರು ಬಹಳ ಒಂದು ಪ್ರೇರಣೆ. ಅಪ್ಪಾಜಿಯವ್ರಿಗೆ ಹೇಳ್ತೀನಿ ನಾನು, ಅವಾಗ ಸಿದ್ದೇಶ್ವರ ಅಪ್ಪಾಜಿಯವ್ರ ಕಡೆ ಹೋದಾಗ ಅಪ್ಪಾಜಿಯವ್ರು ಮೊದಲೇದು ಏನು ಕೇಳ್ತಿದ್ರು ಅಂದ್ರೆ ಖಾದಿ ಗ್ರಾಮೋದ್ಯೋಗ ಹೆಂಗ್ ನಡೆದ್ರಿ ನೋಡ್ರ ಅಂತ ಕೇಳ್ತಿದ್ರು ಅಪ್ಪಾಜಿ. ಅದಾದ ನಂತರ ಹರಳೇಶ್ವರ ದೇವಸ್ಥಾನ ಬಗ್ಗೆ ಕೇಳ್ತಾ ಇದ್ರು. ಇದು 2 ಕೇಳ್ತಾ ಇದ್ರು ನಾನು. ಮೊದಲು ಹೋದ್ ಕೂಡಲೇ ಬೇರೆ ಏನು ಕೇಳ್ತಿದ್ದಿಲ್ಲ ಅಪ್ಪಾಜಿ, ಸಿದ್ದೇಶ್ವರ ಅಪ್ಪಾಜಿಯವರು. ಯಾಕಂದ್ರೆ ಅವರು ವಿಚಾರ ಇವತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ವಿಚಾರ ಒಂದು ದೊಡ್ಡ ವಿಚಾರ ಇತ್ತು. ಯಾಕಂದ್ರೆ ಎಲ್ಲರಿಗೂ ಒಕ್ಕಲ್ತನದಲ್ಲಿ ಹೊಲದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ವರ್ಗ ಬೇರೆ, ಕೆಲವು ವರ್ಗ ಬೇರೆ, 2-3 ವರ್ಗ ಇರೋದ್ರಿಂದ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ನೂಲುದಾಗಲಿ ನೇಯುವುದಾಗಲಿ ಅದು ಕೂಡ ಬಹಳ ಅವಶ್ಯ ಇದೆ. ಯಾಕಂದ್ರೆ ನಾವೊಂದು ದೊಡ್ಡದೊಂದು ಹಾಲ್ದಲ್ಲಿ ಮಾಡ್ತಕ್ಕಂಥ ನೂಲು ನೇಕಾರ ಕೆಲಸ ಅಲ್ಲಿ ಬಹಳಷ್ಟು ಜನರು ಇವತ್ತು ಸುಮಾರು ನಮ್ಮ ರಾಜ್ಯ ಇರ್ಬೋದು, ಇಡೀ ದೇಶ ತುಂಬಾ ಸಾಕಷ್ಟು ಇವತ್ತು ನಮ್ಮ ಸುಮಾರು ಒಂದು 70-80 ಸಾವಿರ ಲಕ್ಷ ಗಟ್ಟಲೆ ಇವತ್ತು ನಮ್ಮ ದೇಶದಲ್ಲಿ ನೂಲಾರು ನೇಕಾರ ಕೆಲಸ ಮಾಡ್ತಾ ಇದ್ದಾರೆ. ಅದು ಹಿಂದಿನ ಕಾಲದಲ್ಲಿ ಪರಮ ಪೂಜ್ಯ ನಮ್ಮ ಗಾಂಧೀಜಿಯವರು ಹಾಕಿಕೊಟ್ಟ ಒಂದು ಮಾರ್ಗದಲ್ಲಿ ಅವರು ಸ್ವತಂತ್ರ ಪೂರ್ವದಲ್ಲಿ ಈ ಒಂದು ನಮ್ಮ ಜನರಿಗೆ ಉದ್ಯೋಗ ವಲಸೆ ಹೋಗಬಾರ್ದು, ಇವತ್ತು ಹಳ್ಳಿ ಜನ ಸಿಟಿಗೆ ಬರೋದು, ಸಿಟಿ ಜನ ದೊಡ್ಡ ಶಹರ್ಗೆ ಹೋಗೋದು ಆಗಬಾರ್ದು, ಹಳ್ಳಿಯಲ್ಲಿ ಇರ್ತಕ್ಕಂಥ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸವನ್ನು ಆಗಿನ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಗಾಂಧೀಜಿಯವರು ಒಂದು ಏನು ಮಾರ್ಗ ಸನ್ಮಾರ್ಗ ಹಾಕಿ ಇವತ್ತು ಎಲ್ಲ ಈ ದೇಶದಲ್ಲಿ ಇವತ್ತು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಈಗೂ ಕೂಡ ಸುಮಾರು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು 200ಕ್ಕಿಂತ ಹೆಚ್ಚು ಖಾದಿ ಸಂಸ್ಥೆಗಳು ಇವತ್ತು ಕೆಲಸ ಮಾಡೋದ್ರಿಂದ ಸುಮಾರು ಒಂದು 30-40 ಸಾವಿರ ಜನಸಂಖ್ಯೆ ನಾವು ಉದ್ಯೋಗ ಕೊಡ್ತಾ ಇದೀವಿ. ಇವತ್ತು ಸುಮಾರು ನಾವು ನಿರಂತರ ಇವತ್ತು 12 ತಿಂಗಳ ನಿರಂತರ ನಾವು ಕೆಲಸ ಕೊಡುವಂತ ಯಾವುದೇ ಕೆಲಸ ಉದ್ಯೋಗ ಇದ್ದರೆ ಇವತ್ತ
ನುಲ್ಲುದು ಹಾಗೂ ನೇಯ್ದ ಕೆಲಸವನ್ನು ನಾವು ಇವತ್ತು ಖಾದಿಗ್ರಾಮದ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಇವರೆಲ್ಲ ರಾಜು ಅವರಾಗಲಿ, ನಮ್ಮ ಇವರು ಗುಜರ್ ಬಾಯಿ ಅವರು, ತಿವಾರಿ ಅವರು ಎಲ್ಲರೂ ಸೇರ್ಕೊಂಡು, ವಿಠಲ್ ಅವರೆಲ್ಲರೂ ಕೂಡ್ಕೊಂಡು ಸೇರ್ಕೊಂಡು ನನ್ನ ಕಡೆ ಬಂದ್ರು. ಇಲ್ರಿ ನಾವು ಒಂದು ಸ್ವದೇಶಿ ಮೇಳ ಮಾಡಬೇಕಂತ ಮಾಡಿದ್ವಿ. ಮಲ್ಲಿಕಾರ್ಜುನ್ ಅವರು ಸ್ವದೇಶಿ ಒಂದು ಏನು ಮೇಳವನ್ನು ಮಾಡ್ಬೇಕಂತ ವಿಚಾರ ಮಾಡಿದ್ರಿ. ಹೆಂಗ್ ಮಾಡಿದ್ರಿ ಅಂದ್ರೆ ನಾವು ಸಂತೋಷದಿಂದ ಹೇಳಿದೆ, ನಾವೊಂದು ಖಾದಿಗ್ರಾಮ ಸಂಸ್ಥೆ ಅಧ್ಯಕ್ಷ ಇರಬೇಕು. ಆದ್ರೂ ಕೂಡ ಈ ಒಂದು ಮೇಳದಲ್ಲಿ ಬಂದಂತ ಎಲ್ಲ ಇವತ್ತ ಬಟ್ಟೆ ಇರ್ಬೋದು, ಇನ್ನಿತರ ಬೇರೆ ಬೇರೆ ಇರ್ಬೋದು, ಅದರಲ್ಲಿ ಕೂಡ ಇವತ್ತ ಕೆಲಸ ಮಾಡ್ತಕ್ಕಂಥದ್ದು, ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದು ತಾವು ಕೂಡ ಮಾಡ್ತಾ ಇದ್ದೀರಿ. ಅದಕ್ಕೆ ಅವರು ಕೂಡ ಸಾಕಷ್ಟು ನಮ್ಮ ಖಾದಿ ವಸ್ತು ಮೇಳದಲ್ಲಿ ತಾವು ಸಾಕಷ್ಟು ಅವರು ಬಂದು ಭಾಗವಹಿಸಿದ್ದಾರೆ. ಅದನ್ನ ನೋಡ್ಕೊಂಡು ಇವತ್ತ ಬಹಳ ಅಚ್ಚುಕಟ್ಟಾಗಿ ಇವನ್ನೆಲ್ಲ ಆಯೋಜನೆ ಮಾಡ್ಯಾರ. ಅದಕ್ಕೆ ಸರ್ಕಾರ ಸವಲತ್ತು ಇಲ್ರಿ, ಅಪ್ಪವ್ರ ಸರ್ಕಾರ ಸವಲತ್ತು ಏನೂ ಇಲ್ಲ. ಅವರೇ ಒತ್ತಿಗೆ ಕೂಡಿಸಿ ಅವರು ಸ್ವಂತ ಹಾಕಿ ಇದು ಮಾಡಿ ಮೇಳವನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಮಾನ ಇನ್ನೂ ಹೆಚ್ಚೆಚ್ಚು ಅವರಿಗೆ ಲಾಭ ಆಗಲಿ. ಇನ್ನೂ ಬೇರೆ ಬೇರೆ ಕಡೆಯನ್ನು ಕೂಡ ಈ ತರ ಮೇಳ ಮಾಡುವಂತ ಒಂದು ದೇವರ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಒಂದು ಆಶಾಭಾವನೆಯನ್ನು ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಸ್ವದೇಶದ ಬಗ್ಗೆ ಸಾಕಷ್ಟು ಈಗ ವಿನಯ್ ಕುಮಾರ್ ಸರ್ ಹೇಳಿದ್ರು. ಅದಕ್ಕೆ ನಾವು ಬಹಳಷ್ಟು ದುಡಿಬೇಕಾಗ್ಯದ. ಇವತ್ತು ಏನಾಗ್ಯದ, ಸರ್ಕಾರ ಇವತ್ತೆಲ್ಲ ಪುಕ್ಕಟ್ಟಾಗಿ ಎಲ್ಲ ಕೊಡೋದ್ರಿಂದ ಜನರಿಗೆ ಯಾರು ಕೆಲಸ ಸಿಗ್ತಾ ಇಲ್ಲ, ಒಕ್ಕಲ್ತನದಾಗೂ ಸಿಗ್ತಾ ಇಲ್ಲ. ಈಗ ನಾವು ಹಳ್ಳಿಯಲ್ಲಿ ನಮ್ಮ ಸುಮಾರು ಜಮೀನು ಇದ್ರು ಕೂಡ ಒಕ್ಕಲ್ತನಕ್ಕೆ ಜನನ ಬರ್ತಾ ಇಲ್ಲ. ಇನ್ನು ಇದ್ರಲ್ಲಿ ಕೂಡ ಇವತ್ತು ಜನ ಕೊರತೆ ಆಗ್ತಾ ಇದೆ. ಯಾಕಂದ್ರೆ ಉತ್ಪಾದನೆಗೆ ಕಡಿಮೆ ಆಗ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ನಾವೆಲ್ಲ ನೋಡ್ತೀವಿ, ಉತ್ಪಾದನೆ ಕಾಸ್ಟ್ ಕಡಿಮೆ ಆಗ್ಬೇಕು. ಅದೇನಾಗ್ತದೆ, ಹೆಚ್ಚಾಗ್ಲಾಗ್ತದೆ ಉತ್ಪಾದನೆ ಕಾಸ್ಟ್. ಹಿಂಗಾಗಿ ನಾವು ಒಳ್ಳೆ ಕ್ವಾಲಿಟಿ ಮಾಡಬೇಕಾಗ್ತದ. ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗ್ತದ. ಆ ಒಂದು ಸ್ಕಿಲ್ಡ್ ಲೇಬರ್ಸ್ ನಮ್ಮಲ್ಲಿ ಇಲ್ಲ. ಅದೊಂದು ಟ್ರೈನಿಂಗ್ ಕೊಡುವಂತಾದಾಗ್ಲಿ, ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ಜನರು ಮುಂದೆ ಬಂದು ಉದ್ಯೋಗಕ್ಕೆ ಕೆಲಸಕ್ಕೆ ಬಂದು ಇವತ್ತು ಉತ್ಪಾದನೆ ಮಾಡಿದ್ರೆ ಇವತ್ತು ಹೆಚ್ಚಿನ ಒಂದು ನಮ್ಮ ದೇಶದ ಉತ್ಪಾದನೆ ಇವತ್ತು ಬೇರೆ ದೇಶದಲ್ಲಿ ಹೋಗಿ ಮಾರಾಟ ಆದ್ರೆ ನಮಗೊಂದು ಲಾಭ ಸಿಗ್ತದೆ. ಅದಕ್ಕೆ ಅಂತ ಒಂದು ವಿಚಾರ ಇಟ್ಕೊಂಡು ನಮ್ಮ ದೇಶದಲ್ಲಿ ಇನ್ನೂ ಬಹಳಷ್ಟು ಜನರು ಉದ್ಯೋಗ ಸೃಷ್ಟಿ ಕೆಲಸ ಕೊಡಕ್ ಸಾಧ್ಯ ಐತಿ. ಅದ್ರ ಜನರು ಮುಂದೆ ಬಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ರೆ ಅವ್ರಿಗೆ ಕೂಡ ಒಳ್ಳೆ ವೇಜಸ್ ಬರ್ತಾವ, ಒಳ್ಳೆ ಪಗಾರ ಸಿಗ್ತದ. ಅಲ್ಲಿ ಊರಾಗ ಕುತ್ಕೊಂಡು ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಕೂಡ ಇವತ್ತು ಕೆಲಸ ಮಾಡಕ್ ಸಾಧ್ಯ ಐತಿ. ಅದಕ್ಕೆ ಅಂತ ಒಂದು ಕೆಲಸ ನಾವು ನೋಡ್ತಾ ಇದೀವಿ. ಇವತ್ತು ಬೆಂಗಳೂರಾಗಿ ನೋಡ್ತಾ ಇದೀವಿ, ಸಾಕಷ್ಟು ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಅಲ್ಲಿ ಇದ್ದು ಬೆಂಗಳೂರಲ್ಲಿ. ಈಗ ಆ ಸಂಖ್ಯೆ ಕಡಿಮೆ ಆಗ್ಯದ ನೋಡ್ರಿ. ಈಗ ಬೆಂಗಳೂರಲ್ಲಿ ಗಾರ್ಮೆಂಟ್ ಸಂಖ್ಯೆ ಕಡಿಮೆ ಆಗೈತಿ. ಯಾಕಂದ್ರೆ ಜನರು ಅಷ್ಟು ಇದು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಒಂದ್ 2 ದಿವಸ ಹೋದ್ರೆ 2 ದಿವಸ ಬಿಡ್ತಾರ. ಹಿಂಗಾಗಿ ಅವ್ರು ಏನು ಆರ್ಡರ್ಸ್ ತಗೊಂಡಿರ್ತಾರಲ್ಲ, ಯಾವ್ದೋ ಫ್ಯಾಕ್ಟ್ರಿ ಅವರು, ಯಾವ್ದೋ ಗಾರ್ಮೆಂಟ್ ಫ್ಯಾಕ್ಟ್ರಿ ಅವರು ಆರ್ಡರ್ಸ್ ತಗೊಂಡಿದ್ದು ಅವ್ರಿಗೆ ಕೊಡ್ಬೇಕಲ್ಲ, ಸಪ್ಲೈ ಮಾಡ್ಬೇಕಲ್ಲ. ಅದಕ್ಕೆ ಜನರು ಒಮ್ಮೊಮ್ಮೆ ಬರ್ಲಿಲ್ಲ ಅಂದ್ರೆ ಆರ್ಡರ್ ತಗೊಂಡದ್ದು ಸಪ್ಲೈ ಮಾಡಕ್ ಆಗಂಗಿಲ್ಲ. ಹಂಗೆಲ್ಲ ಸಮಸ್ಯೆಗಳು ಇವತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಆಗಿ ಬಹಳಷ್ಟು ಗಾರ್ಮೆಂಟ್ ಫ್ಯಾಕ್ಟ್ರಿ ಇವತ್ತು ಬೆಂಗಳೂರಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಇವತ್ತು ನಾವು ಜನರಿಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅನ್ನೂ ಕೂಡ ಬಹಳ ಒಳ್ಳೆ ರೀತಿಯಿಂದ ಅವ್ರು ಮುಂದೆ ಬಂದ ಒಳ್ಳೆ ಟ್ರೈನಿಂಗ್ ತಗೊಂಡು ಒಳ್ಳೆ ಬೆಸ್ಟ್ ಡಿಸೈನ್ ಇದು ಇಟ್ಬೇಕು. ಸಾಕಷ್ಟು ಇಲ್ಲಿ ನಮ್ಮ ಖಾದಿಗ್ರಾಮದಾಗ ನಾವೊಂದು ಎಂಬ್ರಾಯ್ಡ್ರಿ ಮಷಿನ್ ತಂದಿಟ್ಕೊಂಡು, ಎಂಬ್ರಾಯ್ಡ್ರಿ ಮಷಿನ್ ಅದನ್ನ ಆಪರೇಟ್ ಮಾಡೋರು ಯಾರು ಸಿಗೋಲ್ರಿ. ಎಂಬ್ರಾಯ್ಡ್ರಿ ಮಷಿನ್ ಅದೇನು ಆಟೋಮೆಟಿಕ್ ಐತಿ, ಅದೇನು ಡಿಸೈನ್ ಎಲ್ಲ ಆಟೋಮೆಟಿಕ್ ಅದ. ಯಾವ ಡಿಸೈನ್ ಮಾಡ್ತೀರಿ ಅದು ಆಟೋಮೆಟಿಕ್. ಸೀರೆ ಆಮೇಲೆ ಡ್ರೆಸ್ ಮೆಟೀರಿಯಲ್ ಆಟೋಮೆಟಿಕ್ ಎಲ್ಲ ಡಿಸೈನ್ ತಯಾರು ಅದು ಆಟೋ ಮಾಡ್ತದ ಮಷಿನ್. ಅದನ್ನ ಆಪರೇಟ್ ಮಾಡೋರು ಯಾರು ಸಿಗ್ತಾ ಇಲ್ಲ. ಸುಮಾರು ದಿನದಿಂದ ನಾವು 6 ತಿಂಗಳ ವರ್ಷದಿಂದ ಅಲ್ಲಿ ಹುಡುಕ್ತಾ ಇದ್ದೀವಿ. ಅದಕ್ಕೆ ಇಂಥವೆಲ್ಲ ಕೊರತೆಗಳನ್ನು ನಾವು ಇವತ್ತು ಸಂಘ ಸಂಸ್ಥೆಗಳು ಅನುಭವಿಸ್ತಾ ಇರೋದ್ರಿಂದ ಇವತ್ತು ಉತ್ಪಾದನೆಗೆ ಸ್ವಲ್ಪ ಕುಂಠಿತ ಆಗ್ಯದ. ಅದಕ್ಕೆ ಈ ದಿಸೆಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆ ಕಾರ್ಮಿಕರು ಬಂದ್ರೆ ಇವತ್ತು ಉತ್ಪಾದನೆ ಹೆಚ್ಚಿಗೆ ಮಾಡಿ ನಮ್ಮ ಸ್ವದೇಶಿ ವಸ್ತುಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಬರ್ಲಿಕ್ಕೆ ಸಾಧ್ಯ ಅದ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಇವತ್ತೆಲ್ಲರೂ ಅಚ್ಚುಕಟ್ಟಾಗಿ ಈ ಒಂದು ಎಕ್ಸಿಬಿಷನ್ ಸ್ಟಾಲ್ ಆಗಿದೆ. ಯಾರು ಸ್ಟಾಲ್ ಶಿವಕುಮಾರ್ ಅಂತ ಹೇಳಿ ಸ್ಟಾಲ್ ಹಾಕಿದ್ದಾರೆ. ಅವರು ಹೋದ ಸಲನು ಹಾಕಿದ್ರು, ಈ ಸಲ ಹಾಕಿದ್ದಾರೆ. ಅದಕ್ಕೆ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಒಳ್ಳೆ
ಇದು ಸ್ಟಾಲ್ ಆಗಿಲ್ಲ ಎಲ್ಲ ಒಳ್ಳೆ ರೀತಿಯಿಂದ ಮಾಡ್ಯಾರ ಅಂತ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ಅದಕ್ಕೆ ಹೆಚ್ಚಿನ ಒಂದು ಬಿಜಾಪುರ ಜನತೆ ಹೆಚ್ಚಿಗೆ ಬಂದು ಇದೆಲ್ಲ ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಇವತ್ತೆಲ್ಲ ಬಂದಂತ ಎಲ್ಲ ನಮ್ಮ ಏನು ಸ್ಟಾಲ್ ಮಾಲಕರಾಗಲಿ ವರ್ಕರ್ಸ್ ಆಗಲಿ ಅವ್ರಿಗೆ ಒಳ್ಳೇದಾಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಹೆಚ್ಚಿನ ಒಂದು ಸುಮಾರು ನಾವು ಖಾದಿ ಗ್ರಾಮೋದ್ಯೋಗ ಕೂಡ ನಾವು ಇಲ್ಲಿ ಇದು ಮಾಡಿದಾಗ ಸುಮಾರು 2-2.5 ಕೋಟಿ ಹೆಚ್ಚು ಮಾರಾಟ ಆಕೈತ್ರ 15 ದಿವಸನಾಗ ಇಲ್ಲಿ ನಾವು ಸುಮಾರು 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಹಿಂಗೆ ವರ್ಷ ಹೆಚ್ಚು ಹಾಕೋತ ಹೊಡ್ತಾ ಇದೆ. ಅದಕ್ಕೆ ಇಂಥ ಬಿಜಾಪುರ ಜನತೆ ಒಂದು ಒಳ್ಳೆ ಹೃದಯ ಉಳಿದವರು ಒಳ್ಳೆ ಮನಸ್ಸಿನವ್ರು ಅದಾರ. ಯಾವುದೇ ಪ್ರದರ್ಶನ ಹಾಕಿದ್ರು ಕೂಡ ಇವತ್ತು ಪರ್ಚೇಸ್ ಮಾಡ್ಕೊಂಡು ಹೋಗುವಂತ ಒಂದು ನಮ್ಮ ಬಿಜಾಪುರ ಜಿಲ್ಲೆ ಜನತೆಗೆ ಒಂದು ಶಕ್ತಿ ಆ ದೇವರು ಕೊಟ್ಟಾನ. ಮುಂದಿನ ದಿನಮಾನದಲ್ಲಿ ಇವೆಲ್ಲ ಗ್ರಾಹಕರು ಬಂದು ಇವತ್ತು ನಾವು ತಯಾರಾದಂತ ಬಟ್ಟೆಗಳನ್ನು ಅಲ್ಲಿ ಇನ್ನಿತರ ವಸ್ತುಗಳನ್ನು ಗೃಹ ಉದ್ಯೋಗ ಎಲ್ಲ ರೀತಿಯಿಂದ ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನಾ ದೇವರಲ್ಲಿ ಪ್ರಾರ್ಥಿಸಿ ನಾನು 2 ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪೂಜ್ಯರ ಸನ್ನಿಧಾನಕ್ಕೆ ನಮಸ್ಕಾರವನ್ನು ಪಡುಮಟ್ಟು. ಮತ್ತೆ ನಾನು ಇವತ್ತು ಇಲ್ಲಿ ನಿಲ್ಲಿಕ್ಕೆ ಕಾರಣ ಮೊದಲನೇದು ಹೇಳ್ಬೇಕಂತಂದ್ರೆ ಸಿದ್ದೇಶ್ವರ ಅಪ್ಪಗಳು ಮತ್ತೆ ಬಲಗೈಯಾದ ಬಾಪುಗೌಡ ಪಾಟೀಲು, ಎಡಗೈಯಾದ SV ಪಾಟೀಲು ಇವತ್ತು ಈ ಮಟ್ಟಕ್ಕೆ ನಿಲ್ಲಿಸಿದ್ದಾರೆ ಅಂದ್ರೆ ನಾನು ಎಲ್ಲೇ ನಿಂತ್ರು ಸ್ಟೇಜ್ ಮೇಲೆ ಇವ್ರು 3 ಹೆಸರು ತಗೊಳ್ತೀನಿ. ಯಾಕಂತಂದ್ರೆ ನನಗೆ ಏನು ಗೊತ್ತಿರಲಿಲ್ಲ. ಬಾಪುಗೌಡ ಪಾಟೀಲು ತೋರಿಸಿದ್ರು, ಆಮೇಲೆ ಇವರು SV ಪಾಟೀಲ್ ಸಹಿತ ನನಗೆ ತುಂಬ ಹಿಂದಿಂದ ತುಂಬ ಸಪೋರ್ಟ್ ಕೊಡ್ತಾರೆ. ಇದಕ್ಕೆಲ್ಲರೂ ನಾವು ಇಷ್ಟು ಬೆಳೆಸಲಿಕ್ಕೆ ಕಾರಣ ಅಂದರೆ ಅವರೇ ಕಾರಣ. ನಾನು ಇಷ್ಟು ಹೊತ್ತು ಮಟ್ಟಿಗೆ ಬೆಳಿಬೇಕಂದ್ರೆ ಆಮೇಲೆ ಇವಾಗ ನೀನು ಇದು ಮಾಡ್ಬೇಕಂತಂದ್ರೆ ಇವರು 4 ಜನ ಬಂದು ನನ್ನ ಹತ್ರ ಬಂದ್ಬಿಟ್ಟು ಕೇಳಿದ್ರು ಮಾಡಬೇಕು ಅಕ್ಕ ಹೆಂಗೆ ಮಾಡ್ಬೇಕು ಅಂತೇಳಿ ಮಾಡೋಣ ಅಂತ. ನಾನು ಮೊದಲು ಬಾಪುಗೌಡ ಕೇಳ್ಕೊಂಡೆ, ವಿಠಲ್ರಾವ್ ಸಿಂಗಾರಿ ಮತ್ತೆ ಮಲ್ಲಿಕಾರ್ಜುನ್ ಮತ್ತೆ ರಾಜು ಇವ್ರು 3 ಜನ ಬಂದರು. ನನಗೆ ಸೇರ್ಕೊಂಡು 4 ಜನ ಬಾಪುಗೌಡರು ತೊಗೊಂಡು ನಾವು ಸಲಹೆ ತೊಗೊಂಡು ಯಾವ ಥರ ಮಾಡ್ಬೇಕು. SV ಪಾಟೀಲ್ ಸರ್ ಹತ್ರ ಹೋಗ್ಬೇಕಂತಂದು ಪೂರ್ತಿನೂ ಬಾಪುಗೌಡರು ಕೊಡಲ್ಲ. SV ಪಾಟೀಲ್ ಸಿಗೋದು ನಮಗೆ ತುಂಬ ಕಷ್ಟ. ಅವರು ಮಿನಿಸ್ಟರ್ ಲೆವೆಲ್ನಲ್ಲಿ ಇರ್ತಾರೆ. ಯಾಕಂದರೆ ಅವರು ತುಂಬ ನನ್ನಂಥವ್ರು 1000 ಜನ ಇದ್ದಾರೆ. ಅಂಥವ್ರಿಗೆ ತುಂಬ ಸಪೋರ್ಟ್ ಕೊಡ್ತಾರೆ. ಅವ್ರು ಯಾವಾಗ್ಲೂ ಅವ್ರು ಒಳ್ಳೆ ಕೆಲಸವನ್ನು ಕೊಟ್ಟು ಮಾಡಿಸ್ತಾರೆ, ಮಾಡಿ ಅಂತ ಬೈತಾರೆ. ಅವರ ದಾರಿಯಲ್ಲಿ ಹೋದ್ರೆ ನಾವು ತುಂಬ ಬೆಳಿತೀವಿ. ನನಗೆ ತುಂಬ ಸಲ ಬೈದಿದ್ದಾರೆ, ತುಂಬ ಸಲ ದಾರಿ ತೋರಿಸಿದ್ದಾರೆ. ಆದರೆ ಇವತ್ತಿನ ಈ ಮಟ್ಟಕ್ಕೆ ನಿಲ್ಬೇಕಂದ್ರೆ ಅವರೇ ಕಾರಣ. SV ಪಾಟೀಲ್ರು ಮತ್ತೆ ನನಗೆ ಜಾಗ ಸಹಿತ ಕೊಡಿಸಿದ್ದಾರೆ DC ಅವ್ರ ಹತ್ರ ಹೇಳಿ. ಅದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಂತ ಇಲ್ಲೇ ಕೊಡಿಸಿದ್ದಾರೆ. ಅವ್ರ ಆಶೀರ್ವಾದದಿಂದ ನಾನು ಬೆಳೀತಾ ಇದ್ದೀನಿ. ಇನ್ನೂ ನಮಗೆ ಇದಕ್ಕಿಂತ ಹೆಚ್ಚಿನ ಸ್ವದೇಶಿ ಸಂಭ್ರಮವನ್ನು ನಾವು ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅಪ್ಪರ ಆಶೀರ್ವಾದದಿಂದ ನನಗೆ ಇದೇ ಥರನೇ ಕೊಡ್ಲಿ ಧೈರ್ಯ. ಎಲ್ಲ ಕಡೆನೂ ನಾನೇ ನಿಂತು ಎಲ್ಲ ಕಡೆನೂ ಜನ ನನಗಿದ್ದಾರೆ. ಇದೇ ಥರನ ಬಳಗ ಇದೆ ತವ್ರ ಮನೆ ಇದ್ದಂಗೆ. ಇವರಿಗೆಲ್ಲ ಈ ಥರ ಧೈರ್ಯ ತಗೊಂಡು ಮಾಡ್ತೀನಿ. ಅಪ್ಪರ ಆಶೀರ್ವಾದ ಇದೆ ಅಂತ ನಾನು 2 ಮಾತು ಮುಗಿಸ್ತೀನಿ. ಎಲ್ಲ ಹಿರಿಯರಿಗೂ ಹಾಗೂ ಪೂಜ್ಯ ಅಪ್ಪ ಅವರಿಗೂ ಹಾಗೂ ಮಹಾರಾಜರಿಗೂ ನಮಸ್ಕಾರಗಳನ್ನ ಹೇಳ್ತಾ, ನಾನು ಫಸ್ಟ್ ಶಿವಶಕ್ತಿ ಅಗರಬತ್ತಿ ಅಂತ ಹೇಳಿ ನಾನು ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡ್ಬೇಕು ಅಂತ ಹೇಳಿ ಇದನ್ನ ಮಾಡಿದಂದ್ರೆ ಫಸ್ಟ್ ಪೂಜಾ ಇದೈತಲ್ರಿ ಅದು. ಹಿಂಗಾಗಿ ಹೆಚ್ಚು ನಮ್ಮಲ್ಲಿ ಕೆಮಿಕಲ್ ಇದು ರೀ ಇಂಡಸ್ಟ್ರಿ, ಅದು ಅಗರಬತ್ತಿ ಅಂದ್ರೆ ಕೆಮಿಕಲ್ ಇಂಡಸ್ಟ್ರಿ ಅಂತ ಹೇಳಿ ಇದನ್ನ ಮಾಡ್ತಾರೆ. ಆದ್ರೆ ಅದ್ರೊಳಗೆ ನನಗೆ ಏನ್ ಅನಿಸ್ತಂದ್ರೆ ನಾವು ಕೆಮಿಕಲ್ ಫ್ರೀ ಇರೋದನ್ನ ಎಲ್ಲರಿಗೆ ಇದನ್ನ ಮಾಡಿದ್ರೆ ಆರೋಗ್ಯಕ್ಕೂ ಮತ್ತು ಎಲ್ಲ ಒಳ್ಳೇದಂತೇಳಿ ನನ್ಗೆ ಒಂದು ಇದು ಬಂತದು. ಹಿಂಗಾಗಿ ನಾನು ಹೆಚ್ಚು ನನ್ನ ಪ್ರಾಡಕ್ಟ್ ಒಳಗೆ ಕೆಮಿಕಲ್ ರಹಿತನ ನಂದು ಹೆಚ್ಚು ಪ್ರಾಡಕ್ಟ್ಸ್ ಅದಾವ ಅಂತೇಳಿ. ಹಿಂಗಾಗಿ ಎಲ್ಲರೂ ಕೆಮಿಕಲ್ ರಹಿತ ಇದಕ್ಕೆ ಎಲ್ಲರೂ ಪ್ರೋತ್ಸಾಹ ಮಾಡ್ಬೇಕಂತೇಳಿ ಎಲ್ಲರ ಹತ್ರ ಕೇಳ್ಕೊತೀನಿ. ಏನಾದ್ರು ಮಾಡ್ಬೇಕಂತ ಹೇಳಿ ಆಸೆ ಇತ್ರಿ, ಆದ್ರ ಗುರಿ ಇತ್ತು, ಗುರು ಇರ್ಲಿಲ್ಲ ನನಗ. ಆಮೇಲೆ ನಾವ್ ಇಲ್ಲಿ ಬಿಜಾಪುರ್ ಬಂದ್ಮೇಲೆ ಕೊರೋನಾ ಟೈಮ್ ಒಳಗೆ ಬಂದ್ವಿ, ಸೆಕೆಂಡ್ ವೇವ್ ಒಳಗ. ಅವಾಗ ಸ್ವಲ್ಪ ಮಕ್ಕಳಿಗೆ ಟ್ಯೂಷನ್ ಅದು ಇದು ಹೇಳ್ಕೊಂತ ಇದು ಮಾಡಿದೆ. ಆಮೇಲೆ ಏನಾಯ್ತು, ಸ್ಕೂಲ್ ಸ್ಟಾರ್ಟ್ ಆಗ ನಮ್ಮ ಮಕ್ಕಳೆಲ್ಲ ಸ್ಕೂಲಿಗೆ ಹೊಂಟ್ರು. ಆಮೇಲೆ ಅದನ್ನು ಅಷ್ಟು ನನಗೆ ಇದಾಗ್ಲಿಲ್ಲ. ಹಿಂಗಾಗಿ ಏನಾದ್ರೂ ಒಂದ್ ಮಾಡ್ಬೇಕು ಅನ್ನೋಷ್ಟಾಗ DIC ಒಳಗ ನನಗ ಒಂದು ಟ್ರೈನಿಂಗ್ ಬಂತ್ರಿ 10 ದಿವಸ. ಅಲ್ಲಿ ನಾನು ಫಾರ್ಮ್ ಫಿಲ್ಅಪ್ ಮಾಡಿ ಬಂದೆ. ಆಮೇಲೆ ಅವ್ರು ಫೋನ್ ಮಾಡಿ ಬರ್ರಿ ಹಿಂಗ 10 ದಿವಸ ಟ್ರೈನಿಂಗ್ ಅದ ಅಂತ. ನಾನು ಅಲ್ಲಿ ಹೋಗಿ ನಾ ಎಲ್ಲ ಟ್ರೈನಿಂಗ್ ತಗೊಂಡೆ. ಅಲ್ಲಿ ಬಳ್ಳಾರಿ ಮೇಡಮ್ ಅವ್ರು ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಅಲ್ಲಿ DIC ಒಳಗ. ಆಮೇಲೆ ರೋಡ್ ಸೈಡ್ ನೊಳಗೂ ಹೋಗಿ ನಾನು 1-2 ಸಾರಿ ಹೋಗಿ ಸಂಪನ್ಮೂಲ ವ್ಯಕ್ತಿಗಳಂತ ಹೇಳಿ ನನ್ಗೆ ಇದನ್ನ ಮಾಡಿದ್ರು.
ಹಿಂಗಾಗಿ ಅವು ಎಲ್ಲಾ ಪ್ರೇರಣೆಯಿಂದ ಹಿಡಿದು ನಾನು ಏನ್ ಮಾಡಿದೆ ಅಂದ್ರೆ ನಾನು ಒಂದು ಶಿವಶಕ್ತಿ ಅಂತ ಹೇಳಿ ನನಗ ಶಿವಶಕ್ತಿ ಅಂದ್ರೆ ಇವತ್ತ ಶಿವನು ಇದಿರ್ಬೇಕು, ಶಕ್ತಿನೂ ಬೇಕು. ಶಿವನ್ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿ ಬಿಟ್ಟು ಶಿವ ಇಲ್ಲ. ಹಿಂಗಾಗಿ ಶಿವಶಕ್ತಿ ಅಂತ ಹೇಳಿ ನನಗ ನಮ್ಮ ಮನೆಯೊಳಗಾದ್ರು ನಮ್ಮ ಮನೆಯವರು, ನನ್ನ ಮಕ್ಕಳು ಎಲ್ಲರೂ ಬಹಳ ನಂಗೆ ಸಪೋರ್ಟ್ ಮಾಡ್ಯಾರ. ಪ್ರತಿಯೊಬ್ರು ನನ್ನ ಫ್ಯಾಮಿಲಿ ಸಪೋರ್ಟಿಂಗ್, ಆಮೇಲೆ ರೂಡ್ ಸೈಟ್ ಮತ್ತೆ ನಮ್ಮ DIC ಒಳಗೆ ಭಾಳ ಸಪೋರ್ಟ್ ಮಾಡ್ಯಾರ ನಂಗೆ, ಸಿಡಾಕ್ ಇದ್ರೊಳಗೆ. ಹಿಂಗಾಗಿ ನಾನು ನಂದೇ ಆದಂತ ಒಂದು ಶಿವಶಕ್ತಿ ಬ್ರ್ಯಾಂಡ್ ಅನ್ನ ಇವತ್ತು ಇದನ್ನ ಮಾಡಿದೆ 5 ವರ್ಷದೊಳಗ. ಈಗ 1 ವರ್ಷ ಹಂಗ ಇದನ್ನ ಮಾಡಿದಾರೆ ಲೋಕಲ್ ಇದ್ರೊಳಗ. ಆಮೇಲೆ ನಂದೇ ಆದಂತ ಒಂದು ಬ್ರ್ಯಾಂಡ್ ಮಾಡಿ ಅದನ್ನ DIC ಒಳಗನ ನಾನು ಬಳ್ಳಾರಿ ಮೇಡಮ್ ಅವರು, ಆಮೇಲೆ ಅಲ್ಲಿ ಇರ್ತಕ್ಕಂತ ಎಲ್ಲ ಆಫೀಸರ್ಸ್ ಕಡೆಯಿಂದನೇ ನಾನು ಅಲ್ಲೇ ನನಗೊಂದು ಆಸೆ ಐತ್ರಿ, ನಾನು ಎಲ್ಲಿ ಟ್ರೈನಿಂಗ್ ತಗೊಂಡಿನಿ ಅದೇ ಹಾಲ್ನಾಗ ಅವನ್ನೆಲ್ಲ ಬಿಡುಗಡೆ ಮಾಡ್ಬೇಕಂತೇಳಿ ಅದು ಕೂಡ ಅಲ್ಲೇ ಮಾಡಿದೆ ನಂದು ಬ್ರ್ಯಾಂಡ್ಗಳನ್ನ. ಹಿಂಗೆ ಎಲ್ಲರೂ ಒಟ್ಟು ಸ್ವದೇಶಿ ವಸ್ತುಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಒಟ್ಟು ಹೆಣ್ಮಕ್ಳು ಮುಂದೆ ಬರ್ಬೇಕಂತ ನನಗೆ ಭಾಳ ಆಸೆ ಅದ ರೀ. ಪ್ರತಿಯೊಬ್ರು ಹೆಣ್ಮಕ್ಳು ಈಗ ಆಂಟಿಯವರು ನನಗೆ ಭಾಳ ಅಂದ್ರೆ ಭಾಳ ಪ್ರೇರಣೆ ಕೊಡ್ತಾರ. ಅವ್ರಿಗೆ ಎಲ್ಲರೂ ಮುಂದೆ ಬರ್ಬೇಕು, ನಾವು ಬೆಳೆಯೋಣ ಎಲ್ಲರನ್ನು ಬೆಳೆಸೋಣ ಅನ್ನುವಂತ ಒಂದೇನು ಗುಜರ್ ಆಂಟಿ ಅವ್ರದ್ದು ಇದೈತಲ್ಲ, ಅದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದ್ರಿ ಅವ್ರ ಹತ್ರ. ಅವ್ರೆಲ್ಲರಿಗೆ ಹಂಗ ಅವ್ರು ಬರೀ ಈಗ ಇವರೆಲ್ಲ ಅಣ್ಣಂದಿರು ಎಲ್ಲರೂ ಅವ್ರಿಗೆ ಅವ್ವ ಅಂತಾರ, ಆದ್ರೆ ಅವ್ರು ಮನೆಯೊಳಗೆ ಅಜಿತನ ಅರುಣನ ಹೆಂಗ್ ಸಪೋರ್ಟ್ ಮಾಡ್ತಾರ, ನಮಗೂ ಹಂಗೆ ಸಪೋರ್ಟ್ ಮಾಡ್ತಾರ ಅವ್ರು. ಬರೀ ತಮ್ಮ ಮಕ್ಕಳಿಗೆ ಅಷ್ಟೇ ಅಲ್ಲ, ನಮಗೂ ಸಹಿತ ಬರ್ರಿ ಮಾಡೋಣಂತ, ಬರ್ರಿ ಏನಾಗಂಗಿಲ್ಲ, ಬರ್ರಿ ನೀವು ಮೊದ್ಲು ಬರ್ರಿ ಆಮೇಲೆ ನೋಡೋಣ ಎಲ್ಲ ಅಂತಾರಲ್ಲ, ಅದು ಒಂದು ನಮಗ್ ಭಾಳ ಅಂದ್ರೆ ಭಾಳ ಇದಾಗ್ತೈತ್ರಿ ಮುಂದ್ ಬರ್ಲಿಕ್ಕೆ. ಹಿಂಗಾಗಿ ಎಲ್ಲರ ಹಿರಿಯರ ಆಶೀರ್ವಾದ ಇರ್ಲಿ. ಆಮೇಲೆ ನನಗೆ 2024 ಇದ್ರೊಳಗ DC ಆಫೀಸ್ ಒಳಗ ಸನ್ಮಾನ ಮಾಡಿದ್ರು. ಅವಾಗ SV ಪಾಟೀಲ್ ಸರ್ ಬಂದಿದ್ರು. ಅವಾಗ ಅವರು ಸಹಿತ ನಮಗೆಲ್ಲ ಪ್ರೋತ್ಸಾಹ ಭಾಳ ಮಾಡಿದ್ರು. ಅವಾಗ ಇಲ್ಲ ನೀವು ಇನ್ನೂ ಮಾಡ್ಕೊಂತ ಹೋಗ್ರಿ, ಇನ್ನೂ ಒಳ್ಳೆ ಇದನ್ನ ಮಾಡ್ರಿ, ಇದನ್ನ ಹಾಕ್ರಿ, ನೀವು ಕ್ವಾಲಿಟಿ ಮೇಂಟೈನ್ ಮಾಡ್ರಿ ಅಂತ ಹೇಳಿ ಸರ್ ಹೇಳಿದ್ರು. ಅದು ನನಗೆ ಭಾಳ ನೆನಪಿಟ್ಕೊಂಡು ಇವತ್ತಿಗಾದ್ರೂ ನನಗೆ ಲಾಭ ಕಡಿಮೆ ಬಂದ್ರೂ ಚಿಂತಿಲ್ಲ, ನಾ ಕ್ವಾಲಿಟಿಯನ್ನ ಮೇಂಟೈನ್ ಮಾಡಿ ಇವತ್ತು ನಾನು ಒಂದು ಬ್ರ್ಯಾಂಡ್ ಮಾಡಿ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ.